ಅಪ್ಪ ನಮ್ಮನೇಲೇ ಗೋಲ್ಡ್ ಇದೆ ಕಣ, ನಾನು ಮತ್ತೆ ಥಿಯೇಟ್ರಿಗೆ ಬಂದು ಯಾಕೋ ಹತ್ಕೊಂಡು ಕೂತ್ಕೊಳ್ಳಿ ಅನ್ನೋ ಒಂದು ಥಾಟ್ ಫ್ಲವರ್ಸ್ ಇರ್ತಾರೆ. ಬಟ್ ಅದೇ ಒಂದು ಸ್ಟಾರ್ ಸಿನಿಮಾ ಅಂದರೆ ಇವಾಗ ಬಾಸ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಇದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ. ಈವನ್ ದರ್ಶನ್ ಸರ್ಗೂ ಗೊತ್ತಿರಲಿಲ್ಲ ಮಹಾನಟಿಯಲ್ಲಿ ಸೆಲೆಕ್ಟ್ ಆಗಿದ್ದಿತ್ತು. ಅದಾದಮೇಲೆ ಹಿಂಗೆ ಅಪ್ಪ ಹೋದಾಗ ಮಾತಾಡುವಾಗ ಹಿಂಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು. ಲವ್ ಸ್ಟೋರಿ ನಿಜ, ಇದೊಂದು ಲವ್ ಬೇಸ್ ಮೇಲೆ ಇರುತ್ತೆ, ಬಟ್ ಇಟ್ ವಿಲ್ ಬಿ ಯುವರ್ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್. ಸೊ ನಮ್ಮ ಸಿನಿಮಾ ಲೆಂತ್ ಇರೋದು 2 hours 5 minutes. ಮಿನಿಟ್ಸಲ್ಲಿ ನಿಮಗೆ ಲೆಕ್ಕ 10 ನಿಮಿಷ ಲೆಕ್ಕ ಹಾಕಿದ್ರೆ ಒಂದು 20 ಟ್ವಿಸ್ಟ್ ಅಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ನಾನೇ 3 ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ ಇವ್ರದ್ದು. ಕನ್ನಡದವರಲ್ಲ, ಮತ್ತು ಹೊರಗಡೆಯವ್ರನ್ನೇ. ತೆಲುಗುನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರದ್ದು ನಂಬರ್ ಕೊಟ್ಟು ಮಾತಾಡಮ್ಮ ನೀನು ಅಂತ. ಅದೇ ಅಂದೆ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇರಮ್ಮ ಅಟ್ಲೀಸ್ಟ್. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ತುಂಬಾ ಲೇಟ್ ಮಾಡಲ್ಲ, 7 ಮಲೆ ನಾಡಿದ್ದೆ ರಿಲೀಸು. ಇವತ್ತು ನೀವೆಲ್ಲ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀವಿ. ನನ್ನ ಜೊತೆಗೆ ನಿರ್ಮಾಪಕರು ತರುಣ್ ಸುಧೀರ್ ಅವರು, ನಾಯಕ ನಾಯಕಿ 3 ಜನ ಒಟ್ಟಿಗಿದ್ದಾರೆ. ತುಂಬಾ ತಡ ಆಗಿದೆ, ಅರ್ಜೆಂಟ್ ಆಗಿ ಮಾತಾಡಿಸ್ತೀನಿ ಸರ್. ಕಾರ್ಯಕ್ರಮ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಪ್ರಾಣ ಸ್ವಾಗತ. ಥ್ಯಾಂಕ್ ಯು. ಪ್ರಿಯಾಂಕಾ ಥ್ಯಾಂಕ್ ಯು ಸರ್. ಆಕ್ಚುಲಿ ಸುಮಾರು ಸಿನಿಮಾಗಳಂದ್ರೆ ಕೆಲವು ಸಿನಿಮಾಗಳು ಮಾತ್ರ ಸಿನಿಮಾ ರಿಲೀಸ್ ಬಿಫೋರ್ ಇಂಡಸ್ಟ್ರಿಯಲ್ಲಿ ಒಂದು ಬಿಸಿಯಾಗಿ ಹೋಗಾಡುತ್ತೆ, ಬಿಸಿ ಚರ್ಚೆ ಆಗುತ್ತೆ. ಯಾರೋ ಯುನಿಕ್ ನೋಡ್ಕೊಂಡು ಮಾತಾಡ್ತಿರ್ತಾರೆ, ಯಾರೋ ಕದ್ದು ಕೇಳಿಸ್ಕೊತೀರ, ಆ ತರದ್ದು ಈ ಸಿನಿಮಾ ವಿಚಾರಕ್ಕೆ ಆಗ್ತಾ ಇದೆ. ಗೊತ್ತಾ ನಿಮ್ಗೆ? ಹೌದಾ? ಇಲ್ಲ, ಅದು ಇಣಿಕ್ ನೋಡ್ತಾ ಇರೋದಲ್ವಾ, ಗೊತ್ತಾಗಿರಲ್ಲ. ಅಂದ್ರೆ ಒಳ್ಳೇದಕ್ಕಾದ್ರೆ ಪರವಾಗಿಲ್ಲ, ಅದು ಬೇರೆ ರೀಸನ್ಸ್ಗಾದ್ರೆ ಗೊತ್ತಾಗಿರೋದು ಅಷ್ಟೇ. ನನ್ನ ಪ್ರಕಾರ ಸಿನಿಮಾ ರಿಲೀಸ್ ಬಿಫೋರ್ ಒಳ್ಳೆ ವಿಷಯ ಇದ್ರೆ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ, ನೆಗೆಟಿವ್ ವಿಷಯ ಇದ್ರೆ ಕಡಿಮೆನೇ ಆಗುತ್ತೆ ಗೊತ್ತಿರೋ ಪ್ರಕಾರ ನಮ್ಮ ಇಂಡಸ್ಟ್ರಿ. ಸೊ ಆ ಒಂದು ವಿಚಾರಕ್ಕೆ 7 ಮಲೆದು ನೀವು ಹೊರಗಡೆ ಎಷ್ಟು ಪಬ್ಲಿಸಿಟಿ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿ ಒಳಗಡೆ ತುಂಬಾ ಚೆನ್ನಾಗಿ ಆಗಿದೆ. ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿದೆ. ಎಲ್ಲರೂ ಈ ಸಿನಿಮಾ ಚೆನ್ನಾಗಿದೆಯಂತೆ, ಒಳ್ಳೆ ರಿಪೋರ್ಟ್ ಬಂದಿದೆಯಂತೆ, ಸೆನ್ಸರ್ ಅಲ್ಲಿ ಎಲ್ಲೋ ಕೇಳಿದೆಯಂತೆ, ಆತರ ಶುರುವಾಗಿದೆ ಸರ್ ಆಕ್ಚುಲಿ. ಸೊ ಅದು ಯೂಶಲ್ ಆಗಿ ಅದು ಈ ಲಾಸ್ಟ್ ಒಂದು 10 days ಅಲ್ಲಿ ಎಲ್ಲ ಫಿಲಮ್ಸ್ಗೂ ಅದು ಅಂದ್ರೆ ವಿಷಯಗಳು ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿವರೆಗೂ ನಾವು ನಮ್ದೇ ಎಡಿಟಿಂಗ್ ಸೂಟಲ್ಲಿ ಮಾಡಿರ್ತೀವಿ, ಎಲ್ಲೋ ಹಿಡನ್ ಅಲ್ಲಿ ಸಪ್ರೇಟ್ ನಡೆದಿರುತ್ತೆ, ಗೊತ್ತಾ? ಈಗ ಫೈನಲ್ ಕಾಪಿ ಬಂದಿರುತ್ತೆ ಆಚೆ. ಸೊ ಸೆನ್ಸಾರ್ ಸ್ಕ್ರಿಪ್ಟ್ ಬರೆಯೋದ್ರಿಂದ ಹಿಡಿದು ಇವಾಗ ಎಲ್ಲರೂ ಫಿಲಮ್ ನೋಡೋಕೆ ಶುರು ಮಾಡಿರ್ತಾರೆ. ಸೆನ್ಸಾರ್ ಅವ್ರು ಏನು ಹೇಳಿರಲ್ಲ ಅದ್ರ ಬಗ್ಗೆ, ಬಟ್ ಅಂದ್ರೂ ಸೆನ್ಸಾರ್ ಅವ್ರು ನೋಡಿರ್ತಾರೆ. ಅಲ್ಲಿ ಅದಾದ್ಮೇಲೆ ನಿಮಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡಿರ್ತಾರೆ, ಫೈನಲ್ ಔಟ್ಪುಟ್ ರಿವ್ಯೂ ಮಾಡ್ಬೇಕಾದ್ರೆ ನೋಡಿರ್ತಾರೆ. ಇವಾಗ ಕಾಪಿನ ನೋಡಿರ್ತಾರೆ, ಗೊತ್ತಾ? ಸಬ್ ಟೈಟಲ್ ಸಾಕೋ ನೋಡಿರ್ತಾರೆ. ಸೊ ಎಲ್ಲ ನೋಡಿರೋದ್ರಿಂದ ಇವಾಗ ಏನು ಬರ್ತದೆ ಅದು ಜಿನ್ನಿನ್ ಆಗಿರುತ್ತೆ ಇವಾಗ. ಸೊ ದಟ್ಸ್ ಇಟ್, ಫೈನಲ್ ಔಟ್ ನೋಡ್ತಿರ್ತಾರಲ್ಲ, ಸೊ ಜಿನ್ನಿನ್ ಆಗಿರುತ್ತೆ. ಆಮೇಲೆ ನಮಗೆ ಬೈಯರ್ಸ್ ನೋಡಿರ್ತಾರೆ ಒಂದಷ್ಟು ಜನ, ಡಿಸ್ಟ್ರಿಬ್ಯೂಟರ್ಸ್ ನೋಡಿರ್ತಾರೆ, ಯಾರೋ ಸ್ಯಾಟಲೈಟ್ OTT ಅವ್ರು ನೋಡಿರ್ತಾರೆ. ಸೊ ಈ ಥರದ್ದು ಎಲ್ಲ ನೋಡಿರೋದ್ರಿಂದ ಈಗ ಅದು ವಿಷಯ ಆಚೆ ಬಂದಿರೋದ್ರಲ್ಲಿ ಐ ಥಿಂಕ್ ಅದೆಲ್ಲ ಇರುತ್ತೆ. ಆ್ಯಂಡ್ ವಾಟ್ ಎವರ್ ಅದು ಆಚೆ ಬಂದಿದೆ ಅಂತಂದರೆ ಅದು ಜಿನ್ನಿನೇ. ಅದು ಚೆನ್ನಾಗಿದ್ರು ಅಷ್ಟೇ, ಚೆನ್ನಾಗಿಲ್ಲ ಅಂತ ಬಂದ್ರೂ ಜಿನ್ನಿನ್ ಅದು. ಹೌದು, ನಿಜ, ಅದು ಸತ್ಯ. ಅಂಡ್ ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟ್, ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಮಾತಾಡ್ತಾ ಇದ್ರಿ. ನಿಮ್ಮ ಮಾತು ನಂಗೆ ತುಂಬಾ ಇಷ್ಟ ಆಯ್ತು. ದ ವೇ ನೀವು ನಿಮ್ಮ ಕಾನ್ಫಿಡೆನ್ಸು ನಿಮ್ಮ ಕಂಟೆಂಟ್ ಬಗ್ಗೆ ಅಥವಾ ನಿಮ್ಮ ಈ ಒಂದು ಸಿನಿಮಾ ಬಗ್ಗೆ ಅಂಡ್ ಇಂಡಸ್ಟ್ರಿ ಇವಾಗ ಏನ್ ಆಗ್ತಿದೆ ಪ್ರೆಸೆಂಟ್ ಇಂಡಸ್ಟ್ರಿ ಬಗ್ಗೆ ನೀವು ಮಾತಾಡಿದ್ದು ತುಂಬಾ ಇಷ್ಟ ಆಯ್ತು. ಸೊ ಆ ಒಂದು ವಿಷಯಕ್ಕೆ ಬಂದ್ರೆ ಮೊದಲನೇ ಸಿನಿಮಾ ಆದ್ಮೇಲೆ ಅಂದ್ರೆ ಏಕಲವ್ಯ ಆದ್ಮೇಲೆ ಇದೊಂದು ಗ್ಯಾಪ್, ಮತ್ತೆ ಇದೇ ಆಯ್ಕೆ ಹೇಗೆ ಅಂತ? ಏಕಲವ್ಯ ಆದ್ಮೇಲೆ ಅದೇ ಒಂದು 2.5 years ಗ್ಯಾಪು. ಅದರಲ್ಲಿ ಅಫ್ಕೋರ್ಸ್ ನಾನು ಮೊನ್ನೆ ಏನು ಮಾತಾಡಿದೆ ಪ್ರೀ ರಿಲೀಸಲ್ಲಿ, ಅದಕ್ಕೆ ಕರೆಕ್ಟ್ ಮಾಡೋಕ್ಕೆ ಹೋದರೆ ನನಗೆ ಅದೇ ತುಂಬ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾಯಿತ್ತು, ಆಲ್ ದಟ್ ವಾಸ್ ಕಾಮನ್ ಅದು. ಬಟ್ ನನಗೆ ಮೇನ್ ಇದ್ದಿದ್ದೇನೆಂದರೆ ಸುಮ್ಮನೆ ಕಂಟೆಂಟ್ ಹೇಳೋದಕ್ಕಿಂತ, ಜಸ್ಟ್ ಗುಡ್ ಕಂಟೆಂಟ್ ಅಂತ ಜನರಲಾಗಿ ಹೇಳೋದಕ್ಕಿಂತ ನಮ್ಮ ಒಂದು ಕನೆಕ್ಟ್ ಆಗೋ ಥರ ಒಂದು ವಿಷಯ ಬೇಕಿತ್ತು ನನಗೆ. ಯಾಕಂದರೆ ನನಗೆ ಜನರಲಾಗಿ ಬರ್ತಿದ್ದೆಲ್ಲ ಕಥೆಗಳು ಇಂಥವೇ. ಅಂದರೆ ಕಮರ್ಷಿಯಲ್ ಅನ್ನೋ ಪದನ ನಾವು ತುಂಬ ರಾಂಗಾಗಿ ಯೂಸ್ ಮಾಡ್ತೀವಿ ಎಲ್ಲೋ. ಯಾಕಂದರೆ ಕಮರ್ಷಿಯಲ್ ಅಂದರೆ ಇಲ್ಲಿ ನಮ್ಮಲ್ಲಿ ಅಂದ್ಕೊಳ್ಳೋದೇನೆಂದರೆ ಒಂದು 4 ಫೈಟು 4 ಸಾಂಗು ಅಂದರೆ ಕಮರ್ಷಿಯಲ್ ಅಂತ. ಬಟ್ ಕಮರ್ಷಿಯಲ್ ಇಸ್ ಆ್ಯಕ್ಚುಲಿ ನೀವು ಒಂದು ವೈಡರ್ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾದರೆ ಆ ಕತೆ ಹೇಳಿಬಿಟ್ಟು ಅದು ಕಮರ್ಷಿಯಲ್ಲೇ ಆ್ಯಕ್ಚುಲಿ. ಸೊ ನನಗೆ ನಮ್ಮ ಒಂದು ಕಮರ್ಷಿಯಲ್ ಏನು ನಾವು ಯೂಸ್ ಮಾಡ್ತೀವಿ ಆ ಥರ ಒಂದು ಕಥೆಗಳು ಜಾಸ್ತಿ ಬರೋದು. ಅಂದರೆ ಬೇಸಿಕ್ಲಿ ನನ್ನ ಏಜಲ್ಲಿ ಇವಾಗ ಹೊಸ ಆ್ಯಕ್ಟರ್ಸ್ ಬಂದರೆ ಒಂದು ಕಾಲೇಜ್ ಸ್ಟೋರಿ ಅಥವಾ ಒಂದು ಕಾಲೇಜ್ ಲವ್ ಸ್ಟೋರಿ, ಅದರಲ್ಲಿ ಏನೋ ಒಂದು ನಡೆಯುತ್ತೆ, ಇಲ್ಲ ಹುಡುಗಿಗೆ ಏನೋ ಆಗುತ್ತೆ, ಇಲ್ಲ ಏನೋ ಅಂಥವೇ ಎಲ್ಲ. ಅದರಲ್ಲಿ ನೀವು ಅದು ತುಂಬ ಅಂಥವು ಆಲ್ರೆಡಿ ಬಂದುಬಿಟ್ಟಿದೆ. ಆಮೇಲೆ ನನಗೆ ಅನ್ಸೋದೇನೆಂದರೆ ಅದೊಂದು 15-20 ವರ್ಷದಿಂದ ಎಲ್ಲೋ ಮೇ ಬಿ ಅದೊಂದು ಟ್ರೆಂಡ್ ಇತ್ತು. ಬಟ್ ಇವತ್ತಿಂದು ಒಂದು ಜನ್ರೇಷನ್, ಇವತ್ತಿಂದು ಒಂದು ನೀವು ನೋಡೋಕೆ ಹೋದರೆ ಐ ಥಿಂಕ್ ಜಸ್ಟ್ ಕಾಮನ್ ಆಗಿ ಆ ರೀತಿ ಏನೋ ಮಾಡ್ಕೊಂಡು ಬಂದರೆ ಜನ ಅದನ್ನ ಈಸಿಯಾಗಿ ತೊಗೊಳ್ತಾ ಇಲ್ಲ. ಸೊ ನನಗೆ ಒಂದು ನಮ್ಮ ತುಂಬ ಒಂದು ರಿಲೇಟ್ ಆಗಬೇಕಾಗಿರೋ ಒಂದು ಕತೆ ಬೇಕಿತ್ತು.
ಅಟ್ ದ ಸೇಮ್ ಟೈಮ್ ನಾನು ಎರಡನೇ ಸಿನಿಮಾ ಮಾಡೋದ್ರಿಂದ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ರಿಲೇಟ್ ಆಗಬೇಕು ಎಲ್ರಿಗೂ, ಅಂದರೆ ಹತ್ರ ಅನಿಸ್ಬೇಕು, ಏನೋ ನಮ್ಮನೆ ಹುಡುಗ ಅನಿಸ್ಬೇಕು ಅಂತ ತುಂಬ ಇತ್ತು ನನಗೆ. ಯಾಕಂದರೆ ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಎರಡನೇ ಸಿನಿಮಾಲಿ ಒಂದು 10 ಜನ ಕೊಡಿದ್ರೆ ಅದು ಎಲ್ಲೋ ಒಂದು ಕಡೆ ಏನು ಗುರು ಅಂತ, ಅಂದರೆ ಸುಮ್ಮನೆ ಅನ್ಲೆಸ್ ನೀವು ಹೊಡೆಯುವಾಗ ಅದೊಂದು ಇಮೋಷನ್ ಇರಬೇಕು ಆ ಒಂದು ಸಿನಿಮಾ ಅಲ್ಲಿ, ಆ ಒಂದು ಸೀನಲ್ಲಿ, ಆವಾಗ ಕನೆಕ್ಟ್ ಆಗಕ್ಕೆ ಸಾಧ್ಯ ಅಲ್ವಾ. ಬಟ್ ಸುಮ್ಮನೆ ಅದು ಯಾರಿಗೂ ಕನೆಕ್ಟ್ ಆಗಲ್ಲ. ಸೊ ನಾನು ಅಂಥದ್ದೇ ಒಂದು ಸ್ಕ್ರಿಪ್ಟ್ ಹುಡುಕ್ತಾ ಇದ್ದೆ, ವೇರ್ ನಾನು ಒಂದು ಚೆನ್ನಾಗಿ ನಮ್ಮನೆ ಹುಡುಗ ಅನ್ಸ್ಕೊಳ್ಳೋ ಥರ ಒಂದು ಸ್ಕ್ರಿಪ್ಟ್ ಹುಡುಕ್ತಾ ಇದ್ದೆ. ಆವಾಗ ನನಗೆ ಪುನೀತ್ ರಂಗಸ್ವಾಮಿ ಅವರು ನಮ್ಮ ಡೈರೆಕ್ಟರ್ ಇದ್ದಾರೆ, ಈ ಥರ ಒಂದು ಕತೆ ಬಂದು ಹೇಳಿದ್ದು. ಇದು ನಾನು ತುಂಬ ಸಲ ಹೇಳಿದ್ದೀನಿ. ನಾನು ಒಂದು ಸಿನಿಮಾ ಕಥೆನ ನೋಡೋದು ಆ್ಯಸ್ ಅನ್ ಆಡಿಯನ್ಸು, ನನಗೆ ಅದು ಎಂಟರ್ಟೈನ್ ಆಗಬೇಕಷ್ಟೇ. ಅದರಲ್ಲಿ ಆ್ಯಕ್ಚುಲಿ ನಾವು ಬ್ಲ್ಯಾಂಕಾಗೆ ಹೋಗ್ತೀವಿ ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ನೋಡೋಕ್ಕೆ ಅಲ್ವಾ. ಬಟ್ ಅದೇ ಒಂದು ಸ್ಟಾರ್ ಸಿನಿಮಾ ಅಂದರೆ ಇವಾಗ ಬಾಸ್ ಸಿನಿಮಾ, ಸುದೀಪ್ ಸರ್ ಸಿನಿಮಾ ಇದ್ದರೆ ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗ್ತೀವಿ ನಾವು, ಅಂದರೆ ಅದನ್ನ ಫುಲ್ಫಿಲ್ ಮಾಡ್ಬೇಕು ನಾವು. ಅದೇ ರೀತಿ ಈ ಕತೆ ಪುನೀತ್ ಸರ್ ಬಂದಿದ್ದಾಗ ಇದು ತರುಣ್ ಸರ್ ಸರ್ಟಿಫೈಡ್ ಕತೆ ಇತ್ತು. ಸೊ ನಾನು ಫಸ್ಟ್ ಟೈಮ್ ಅದು ಒಂದು ಎಕ್ಸ್ಪೆಕ್ಟೇಷನ್ ಜೊತೆ ಹೋಗಿದ್ದೆ ಕತೆ ಕೇಳೋಕ್ಕೆ. ಆ್ಯಂಡ್ ಅದು ನಮ್ಮ ಕತೆ ಬಗ್ಗೆನೇ ನಾನೇ ಹೇಳ್ತೀನಿ, ಐ ವಾಸ್ ನಿಜವಾಗ್ಲೂ ನಂಗೆ ತುಂಬ ಅದು ಒಂದು ಕಾಫಿ ಇತ್ತು ಮುಂದೆ, ಅದನ್ನ ಒಂದು ಸಿಪ್ ಕುಡ್ದಿಲ್ಲ ನಾನು, ಆ ಥರ ಇತ್ತು. ಅಷ್ಟು ಫಾಸ್ಟ್ ಇತ್ತು ಕತೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಂದು ಏನೇನು ಕ್ರೈಟೀರಿಯಾ ಹೇಳಿದ್ದೆ ಅದೆಲ್ಲ ಇತ್ತು ಆ ಕಥೆಯಲ್ಲಿ. ಸೊ ನನಗನ್ಸಿದ್ದು ದಿಸ್ ಇಸ್ ದ ಕರೆಕ್ಟ್ ಸೆಕೆಂಡ್ ಸ್ಟೆಪ್ ಅಂತ. ಅಟ್ ದ ಸೇಮ್ ಟೈಮ್ ಮೊನ್ನೆ ನಾನು ಹೇಳಿದ್ದು ನೋಡಿದ್ರೆ ಅದೇ ಕನೆಕ್ಟ್ ಮಾಡಿದ್ರೆ ಈ ಒಂದು ಅಲೆ ಇವಾಗ ಶುರು ಆಗಿದೆ, ಅದರಲ್ಲಿ 100% ನಮ್ಮ ಸಿನಿಮಾನು ಆ ಒಂದು ಅಲೆಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಸಿ. ಈ ಎಲಿಮೆಂಟ್ ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ಮಾತಾಡ್ತಿರ್ಬೇಕಾ ಒಂದು ಎಲಿಮೆಂಟ್ ಅಂದರೆ ಮಾಸ್ ಅನ್ನೋದು ಅದೇ ವೈಡಾಗಿ ಎಷ್ಟು ರೀಚ್ ಮಾಡ್ತೋ ಅದೇನೇ ಮಾಸು. ವೈಡಾಗಿ ಅದೊಂದು ವಿಷಯ. ಮತ್ತು ಕತೆ ಒಳಗಡೆ ಒಂದು ಮಾಸ್ ಇರುತ್ತೆ, ಒಂದು ಸಣ್ಣ ಟರ್ನಲ್ಲೇ ಒಂದು ಮಾಸ್ ಇರುತ್ತೆ, ಒಂದು ಸಣ್ಣ ಡೈಲಾಗು ಪಾಸಲ್ಲೇ ಒಂದು ಮಾಸ್ ಇರುತ್ತೆ. ಸೊ ಅದನ್ನು ನಿಮ್ಮ ಸಿನಿಮಾಗಳಲ್ಲಿ ನಾವು ಸಾಕಷ್ಟು ನೋಡಿದ್ದೀವಿ. ಅಂದರೆ ಆ ಒಂದು ಏನು ಸ್ಟ್ರಾಟಜಿನ ಬಳಸಿರುವಂಥದ್ದು. ಸೊ ಅದು ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಅದು ವರ್ಕ್ ಆಗ್ತಿದೆ ಈಗ ರೀಸೆಂಟ್ ಹಿಟ್ಸು. ನನ್ನ ಆ ಸೂಫ್ರಮ್ ಶೋ ಸ್ಕ್ರಿಪ್ಟ್, ನನ್ನ ರೈಟಿಂಗ್ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಆ ಸಿನಿಮಾ ನೋಡಿದಾಗ ಅದರಲ್ಲಿ ಅದೇನೇ ಬರ್ಕೊಂಡಿರೋದು. ನಾವು ಒಂದಷ್ಟು ಈಗ ಮಲಯಾಳಂ ಸಿನಿಮಾ ಇನ್ನೊಂದು ಅಂತಾರೆ, ಅಲ್ಲೊಂದಷ್ಟು ರೈಟಿಂಗ್ ಆಗೋದೇ ಆ ವಿಷಯಕ್ಕೆ, ಅದೇ ಮಾಸಿಫೈ ಆಗುತ್ತೆ. ತುಂಬ ಚಿಕ್ಕ ಸಿನಿಮಾ, ಮಂಜುಮಲ್ ಬಾಯ್ಸ್ ಏನಕ್ಕೆ ಅಷ್ಟು ದೊಡ್ಡದಾಯಿತು, ಕರೆಕ್ಟ್. ಅಥವಾ ಚಾರ್ಲಿ ಅಂತ ಯಾವುದೋ ಸಿನಿಮಾ ಬರುತ್ತೆ, ಅವಾಗ ದುಲ್ಕರ್ ಅಷ್ಟು ದೊಡ್ಡ ಸ್ಟಾರ್ ಅಲ್ಲ, ಬಟ್ ಆ ಎಲಿವೇಶನ್ಸ್ ಆ ಒಂದು ಚಿಕ್ಕ ಚಿಕ್ಕ ಮೂಮೆಂಟಲ್ಲೇ ಮಾಸಿಫೈ ಮಾಡ್ತಾರೆ. ಸೊ ಆ ಥರದ್ದು ಇವಾಗ ಆಗ್ತಾ ಇದೆ. ಸಿ ಇಟ್ ಇಸ್ ಆಲ್ ದಟ್. ಇವಾಗ ಮುಂಗಾರು ಮಳೆ ಅದು ನೀವು ಮಾಸ್ ಪಿಕ್ಚರ್ ಅಂತೀರಾ, ಕ್ಲಾಸ್ ಪಿಕ್ಚರ್ ಅಂತೀರಾ? ನೀವು ಅಷ್ಟು ಜನಕ್ಕೆ ರೀಚ್ ಆಯಿತು ತಾನೇ, ಅದು ಮಾಸ್ ಫಿಲಮ್ಮೇ. ಅಲ್ಲಿ ಫೈಟೇ ಇರಬೇಕು, ಏನೋ ಕಮರ್ಷಿಯಲ್ ಅದಲ್ಲ, ಅದೊಂದು ಟೆಂಪ್ಲೇಟ್. ಸಿ 4 ಫೈಟು 4 ಸಾಂಗು ಕಾಮಿಡಿ ಎಲ್ಲ ಹಾಕಿದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಯಾಕೆ ಹೇಳ್ತಿದ್ವಿ ಅಂದರೆ ಅದೊಂಥರ ಬಫೆ ಇದ್ದಂಗೆ ಸರ್. ಎಲ್ಲರಿಗೂ ಕೇಟರ್ ಮಾಡಬೇಕು ಸರ್. ಯಾರು ಆಟೋ ಡ್ರೈವರ್ಸ್ ಇರ್ತಾರೆ, ಇನ್ನೊಂದು ಯಾವುದೋ ಹೋಟ್ಲವ್ರು ಇರ್ತಾರೆ, ಇನ್ನೊಂದು ಯಾವುದೋ ವರ್ಕಿಂಗ್ ಕ್ಲಾಸ್ ಅವ್ನು ಇರ್ತಾನೆ, ಫ್ಯಾಮ್ಲಿ ಇರ್ತಾರೆ, ಎಲ್ಲರಿಗೂ ಕೇಟರ್ ಮಾಡಬೇಕು. ಒಳಗೆ ಬಂದವ್ನಿಗೆ ಯಾರಿಗೂ ಸಾಂಗ್ ಇಷ್ಟ ಆಗುತ್ತೆ, ಇನ್ಯಾರಿಗೂ ಫೈಟ್ ಇಷ್ಟ ಆಗುತ್ತೆ, ಇನ್ಯಾರಿಗೂ ಕಾಮಿಡಿ ಇಷ್ಟ ಆಗುತ್ತೆ, ಎಲ್ಲರಿಗೂ ಸಮಾಧಾನ ಮಾಡಿಸೋಣ ಅನ್ನೋದಕ್ಕೋಸ್ಕರ ಒಂದು ಆ ಥರದೊಂದು ಸೆಟಪ್ ಆಗೋದು ಅವಾಗ. ಸೊ ಅದನ್ನು ಕಮರ್ಷಿಯಲ್ ಅಂತ, ಅದಕ್ಕೆ ಅದು ಕತೆ ಇಲ್ಲದೆ ಮಾಡೋಕ್ಕಾಗಲ್ಲ. ಅದನ್ನು ಯಾವುದಕ್ಕೆ ಆದರೂ ಅದೇ ಎಫರ್ಟ್ ಆಗುತ್ತೆ. ನೀವು ಏನೇ ರೈಟಿಂಗ್ ಮಾಡಿ ಏನೇ ಮಾಡಿದ್ರು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅದೇ ಎಫರ್ಟನ್ನೇ ಆಗುತ್ತೆ. ಆದರೆ ಅದನ್ನು ಹಾಗೆ ಬ್ರ್ಯಾಂಡ್ ಮಾಡ್ತಾ ಬಂದರು ಅಷ್ಟೇ, ಏನೋ ದೊಡ್ಡ ಮಹಾಪಾಪ ಅನ್ನೋ ಥರ ಅದನ್ನು ಬ್ರ್ಯಾಂಡ್ ಖಂಡಿತವಾಗ್ಲೂ ಇಲ್ಲ. ಇವತ್ತು ಎಲ್ಲದಕ್ಕೂ ಕಮರ್ಷಿಯಲ್ ಇಸ್ ಯು ಹ್ಯಾವ್ ಟು ರೀಚ್ ಔಟ್ ಲಾರ್ಜರ್ ಆಡಿಯನ್ಸ್. ನಾನೇನೋ ಒಂದೇ ಒಂದು ಕತೆ ಒಂದು ಬರೀ ಒಂದು ಪ್ಯಾಥೋದಲ್ಲೇ ಒಂದು ಕತೆ ಹೇಳ್ತೀನಿ, ಚೆನ್ನಾಗಿರುತ್ತೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಒಂದಷ್ಟು ಜನಕ್ಕೆ ಅದು ಅಪ್ಪ ನಮ್ಮನೇಲೇ ಗೋಲ್ಡ್ ಇದೆ ಕಣ, ನಾನು ಮತ್ತೆ ಥಿಯೇಟ್ರಿಗೆ ಬಂದು ಯಾಕೋ ಹತ್ಕೊಂಡು ಕೂತ್ಕೊಳ್ಳಿ ಅನ್ನೋ ಒಂದು ಥಾಟ್ ಫ್ಲರ್ಸ್ ಇರ್ತಾರೆ. ಇನ್ನೊಬ್ಬ ಯಾರೋ ಸಾರ್ ನಾವು ನಗಿಸ್ತಾ ಇದ್ದೀವಿ, ಸರ್ ಏನು ಸರ್ ಸುಮ್ಮನೆ ಸಿಲ್ಲಿ ಕಾಮಿಡಿ ಮಾಡಿಕೊಂಡು ಪಿಕ್ಚರ್ಲು, ನಾನು ಅದನ್ನು ಯೂಟ್ಯೂಬಲ್ಲೇ ನೋಡ್ತೀನಿ, ಥಿಯೇಟ್ರಿಗೆ ಬಂದರೂ ಅದೇ ಇರ್ಬೋದು, ನನಗೇನೋ ಇಂಟೆನ್ಸಾಗಿ ಒಂದು ಹೇಳಿ ಸರ್ ಅಂತ ಹೇಳ್ತಾನೆ ಇರ್ಬೋದು ಯಾರೋ ಒಬ್ಬ. ಸೊ ಒಬ್ಬೊಬ್ಬರದು ಚಾಯ್ಸಸ್ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಬ್ಲೆಂಡ್ ನೀವು ಯಾವಾಗ ಮಾಡ್ತೀರೋ ಅವಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಿಮ್ಗದು 3 ಕೋಟಿನಲ್ಲಿ ಮಾಡಿರಿ, 30 ಕೋಟಿನಲ್ಲಿ ಮಾಡಿರಿ, 300 ಕೋಟಿನಲ್ಲಿ ಮಾಡಿರಿ, ಅವನಿಗೆ ಆ ಎಕ್ಸ್ಪೀರಿಯನ್ಸ್ ಸಿಗಬೇಕು. ಹಂಗೆ ಸಿಕ್ತು ಅಂತಂದರೆ ಅದು ಕಮರ್ಷಿಯಲ್ ಸಿನಿಮಾ, ಅದು ಮಾಸ್ ಸಿನಿಮಾ. ಪ್ರಿಯಾಂಕಾ, ಇಂಡಸ್ಟ್ರಿಗೆ ಬರೋಕ್ಕಿಂತ ಮೊದಲೇ ಮಹಾನಟಿ. ಒಂದು ಅಭಿನಂದನೆಗಳು ನಿಮಗೆ. ಅಂದರೆ ಫಸ್ಟ್ ಫಿಲ್ಮೇ ಒಂದು 3 ಲ್ಯಾಂಗ್ವೇಜ್ ಸಿಗುವಂಥದ್ದು, ಈ ಥರದ್ದು ಟೀಮ್ ಜೊತೆ ಅವಕಾಶ ಸಿಗುವಂಥದ್ದು ಅಭಿನಂದನೆ. ಆ್ಯಂಡ್ ನಾನು ಇವಾಗ ಹೇಳ್ತೀನಿ, ಮೊನ್ನೆ ದುಬೈಗೆ ಹೋಗಿದ್ದೆ ಒಂದು ಸಿನಿಮಾ ಇವೆಂಟ್ಗೆ. ಅಲ್ಲೊಂದಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಸಿಕ್ಕರು. ತಮಿಳ್ ಪ್ರೊಡ್ಯೂಸರ್ ಒಬ್ಬರು, ಒಂದಷ್ಟು ಜನ ಸಿಕ್ಕಿದ್ರು ಸರ್. ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಿಮ್ಮ ಸಿನಿಮಾಗಳೇನು ಅಂತಂದಾಗ ನಾವಿದೆ ಈ ಥರ ನಿಮ್ಮ ಈ ಸಿನಿಮಾದನ್ನು ಹೇಳಿದೆ.
ಆಮೇಲೆ ಅದನ್ನ ತೋರಿಸ್ದೆ, ಒಂದು ಸಾಂಗ್ ಅಂತಿದ್ದು ಯಾರಿಂದ ಪುಣ್ಯ ಅಂತ ಸರ್ ಹೊಸ ಮುಖ ಈ ಥರ ಝೀ ಅಂತ ಒಂದು ಚಾನಲಲ್ಲಿ ನಿಮ್ಗೆ ಸಿಗಲ್ಲ ಬಿಡಿ ಅಂತ. ನಾನು ಅದೇ ಅಂದ ಪ್ರಿಯಾಂಕಾಗೆ ಬಂದ ತಕ್ಷಣ. ಸೊ ಅಷ್ಟು ಟ್ರಾಕ್ಷನ್ ಸಿಕ್ಕಿದೆ ನಮ್ಮ ಹೌದು ಸರ್. ಸೊ ಪ್ರಿಯಾಂಕಾ ಈ ಆಪರ್ಚುನಿಟಿ, ಸೊ ತರುಣ್ ಸರ್ ಇದಾರೆ, ಓಕೆ ಮಹಾನಟಿ ಜಡ್ಜ್ ಇದ್ರು, ಅದೆಲ್ಲ ಬಿಟ್ಟು ಆ ಒಂದು ಆಯ್ಕೆ ಹೇಗಾಯ್ತು ಅಂತ? ಎಸ್, ತರುಣ್ ಸರ್ರೇ ಅಪ್ರೋಚ್ ಮಾಡಿದ್ದು ಫಸ್ಟು. ಸೊ ಐ ಆಮ್ ವೆರಿ ಬ್ಲೆಸ್ಡ್ ಸರ್ ಈ ಒಂದು ವಿಚಾರದಲ್ಲಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಈವನ್ ಇವಾಗ ನನ್ನ ಬ್ಯಾಚಲ್ಲಿ ಮಾಡಿದವರು ಮಹಾನಟಿಯವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಲೈಕ್ ತರುಣ್ ಸರಿಂದ ಒಂದು ಅಪ್ರೋಚ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನನಗೆ ಫಸ್ಟ್ ಸಿಕ್ಕಿರೋದ್ರಿಂದ ಐ ಆಮ್ ವೆರಿ ಬ್ಲೆಸ್ಡ್. ಅಂದರೆ ಪ್ರತಿದಿನ ಅವ್ರ ಜೊತೆ ವರ್ಕ್ ಮಾಡಿದ್ದಾಗಿರಲಿ. ಆ್ಯಂಡ್ ಇವತ್ತು ಬೆಳಗ್ಗೆನೂ ಅಷ್ಟೇ ಅವ್ರ ಡೈರೆಕ್ಷನಲ್ಲೇ ಒಂದು ಪ್ರಮೋಷನ್ ಶೂಟ್ ಮಾಡಿದ್ವಿ ನಾವು. ಆ್ಯಂಡ್ ಅವ್ರ ಪಕ್ಕ ಕೂತ್ಕೊಳ್ಳೋ ಇಂಟರ್ವ್ಯೂಸ್ ಇದೆಲ್ಲ ಒಂಥರ ಐ ಫೀಲ್ ಐ ಆಮ್ ವೆರಿ ಲಕ್ಕಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಅದೇ ಈ ಏನೋ ಒಂದು ಸ್ಟೇಜ್, ಇದು ಫಸ್ಟ್ ಸ್ಟೇಜ್ ಆಗಿರೋದ್ರಿಂದ ಏನೋ ಒಂದು ಸಿಗಬೇಕು ಅಂದರೆ ಒಂದು ಒಳ್ಳೆ ಬ್ಯಾನರ್ ಬೇಕು. ಆ್ಯಂಡ್ ಒಳ್ಳೆ ರೀಚ್ ಸಿಗಬೇಕಂದ್ರೆ ಒಂದು ಒಳ್ಳೆ ಬ್ಯಾನರ್ ಬೇಕಾಗತ್ತೆ. ಸೊ ಇದೆಲ್ಲ ನನಗೆ ತರುಣ್ ಸರಿಂದ ಸಿಕ್ಕಿದ್ದು ಒಂಥರ ಖುಷಿ ಇದೆ ಸರ್. ಬರ್ತಾ ಇದೆ ಸರ್ ತುಂಬ. ಮಹಾನಟಿ ಆದಮೇಲೆ ಒಂದಷ್ಟು ಸ್ಕ್ರಿಪ್ಟ್ಸ್ ಬಂತು, ಆದರೆ ನನಗೆ ಯಾವುದೋ ಅಷ್ಟು ಓಕೆ ಈ ಪ್ರೊಡಕ್ಷನ್ ಹೌಸ್ ಮತ್ತು ಸ್ಕ್ರಿಪ್ಟ್ಸ್ ಇದೆಲ್ಲ ಓಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಬರ್ತಾ ಇರೋ ಆಪರ್ಚುನಿಟೀಸ್ ಲೈಕ್ ಓಕೆ ಈ ಸಿನಿಮಾ ಆದಮೇಲೆ ಒಂದು ಅದೇ ಒಳ್ಳೆ ಸ್ಕ್ರಿಪ್ಟ್ಗಳನ್ನೇ ಓಕೆ ಮಾಡ್ಬೋದು ಅನ್ನೋ ಥರನೇ ಸ್ಕ್ರಿಪ್ಟ್ಸ್ಗಳು ಬರ್ತಾಯಿದೆ. ಒಳ್ಳೊಳ್ಳೆ ಪ್ರೊಡಕ್ಷನ್ನಿಂದ ಕಾಲ್ಸ್ ಬರ್ತಾಯಿದೆ. ಅಲ್ಲ ನೀವು ಅಲ್ಲೆಲ್ಲೋ ಅಲ್ಲಿ ದುಬೈನಲ್ಲಿ ಒಂದು ಪ್ರೊಡಕ್ಷನ್ ಯಾರೋ ಕೇಳಿದ್ರು ಅಂತ, ನಾನೇ 3 ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ ಇವ್ರದ್ದು. ಕನ್ನಡದವರಲ್ಲ ಮತ್ತು ಹೊರಗಡೆಯವ್ರನ್ನೇ. ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್, ವಿ ಕ್ಯಾನಾಟ್ ಟೆಲ್ ದೇರ್ ನೇಮ್ಸ್. ನನಗೆ ಗೊತ್ತಲ್ಲ. ಒಂದು ತಮಿಳ್ ಪ್ರೊಡಕ್ಷನ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನಿಗೆ ಫೋನ್ ಮಾಡಿಸಿ, ಡಿ ಇಮಾನ್ ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿಸಿ ಸರ್ ಒಂದು ನಂಬರ್ ಕೊಡಿ ಅಂತ. ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಅವರು ಮಾಡಿದ್ರು. ತೆಲುಗುನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅವ್ರದ್ದು ನಂಬರ್ ಕೊಟ್ಟು ಮಾತಾಡಮ್ಮ ನೀನು ಅಂತಂದು. ಅದೇ ಅಂದೆ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಇಲ್ಲಿ ಇರಮ್ಮ ಅಟ್ಲೀಸ್ಟ್. ಇಲ್ಲ ಅಟ್ಲೀಸ್ಟ್ ಮ್ಯಾನೇಜರು ಮಾಡಿ ಎಲ್ಲಾನು ಅಂತ ಅಂದ್ಬಿಟ್ಟು ಹೇಳಿದ್ವಿ. ಯಾವ ಪ್ರತಿಭೆನೂ ಎಲ್ಲೂ ನಾವು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. 100% ಒಂದು ಟ್ಯಾಲೆಂಟ್ ಅಂತಿದ್ರೆ ಇಟ್ ಈಸ್ ಯೂನಿವರ್ಸಲ್. ಅದು ಎಷ್ಟು ಬೆಳೆಯೋಕ್ಕಾಗುತ್ತೋ ಎಷ್ಟು ಬೆಳೆದಬಾರ್ದು. ಇಲ್ಲೂ ರೂಟೆಡ್ ಆಗಿದ್ದು ಕೂಡ ಎಲ್ಲ ಕಡೆನೂ ಸ್ಪ್ರೆಡ್ ಏನು ನಿಮ್ಮ ಬ್ರಾಂಚಸ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಶೀಸ್ ಗಾಟ್ ಅ ವೆರಿ ಗುಡ್ ಫೀಚರ್ಸ್. ಅಂದರೆ ಅವ್ಳಿಗೆ ಟ್ಯಾಲೆಂಟು ಇದೆ, ಅಪಿಯರೆನ್ಸು ಇದೆ, ಎಲ್ಲನೂ ಇರೋದ್ರಿಂದ ಖಂಡಿತಲೂ ಚೆನ್ನಾಗಾಗುತ್ತೆ ಅವ್ರಿಗೆ. ಅಂದರೆ ಈ ಓವರಾಲ್ ಈ ಪ್ರಾಜೆಕ್ಟ್ ಸರ್ ಆ್ಯಕ್ಚುಲಿ ತರುಣ್ ಸರ್ ನಿಮ್ಮದು ಚೌಕಯಿಂದ ಅಥವಾ ಕಾಟೇರ ಇರ್ಬೋದು, ಈ ಪೀರಿಯಡ್ ಅಂದರೆ 90s ಆಗಲಿ ಅಥವಾ 80s ಒಂದು ರಿಕ್ರಿಯೇಷನ್ ಅನ್ನೋದಿದೆಯಲ್ಲ ತುಂಬ ಅಥೆಂಟಿಕ್ ಆಗಿರುತ್ತೆ ಸರ್. ನಾನು ಈ ಟ್ರೈಲರ್ ನೋಡಿದಾಗ ಅಂದ್ಕೊಂಡೆ ನನಗೆ ಆ ಫೋನಿಂದ ಹಿಡಿದು ತುಂಬ ಸೂಕ್ಷ್ಮತೆಗಳಿದೆ ಸಿನಿಮಾ. ನಾನು ನಿಮ್ಮ ಡಿಸೈನ್ ಇಂದ ಹಿಡಿದು ಬಳಸಿರೋ ವೆಹಿಕಲ್ಸ್ ಇಂದ ಹಿಡಿದು ಬಟ್ಟೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದೇ ಅಥೆಂಟಿಸಿಟಿ ಏನು ಅಂತಂದರೆ ನಮಗೆ ಒಂದು ಒಳ್ಳೆ ಟೀಮ್ ಇದೆ, ರಿಸರ್ಚ್ ಚೆನ್ನಾಗಿ ಮಾಡುತ್ತೆ ನಮ್ಮಲ್ಲಿ. ಆಮೇಲೆ ನಾನು ನಂಬೋದೇನು ಅಂತಂದರೆ ಒಂದು ಪೀರಿಯಡ್ ಸೆಟ್ ಮಾಡ್ತೀವಿ ನಾವು ಅಂತಂದಾಗ ಅದನ್ನ ನೆನಪಿಸುವಂಥ ಒಂದಷ್ಟು ಎಲಿಮೆಂಟ್ಗಳಿದ್ರೇ ಆ ಪೀರಿಯಡಿಗೆ ಒಂದು ಖುಷಿ ಅಂತ. ಇವಾಗ ನೀವು ಫೋನ್ ಬಗ್ಗೆ ಹೇಳಿದ್ರಿ, ರಿಲಯನ್ಸ್ ಅವ್ರು ಅವಾಗ ಒಂದು ಫೋನ್ ಬಿಟ್ಟಿದ್ರು CDMA 500 ರೂಪಾಯಿದು. ಅವಾಗಲೇ ಫಸ್ಟ್ ಎಲ್ಲರಿಗೂ ಅಂದರೆ ಅಲ್ಲಿವರೆಗೂ ಮೊಬೈಲ್ ಅಂತ ಅನ್ನೋದು ಬರೀ ಶ್ರೀಮಂತರಿಗೆ ಅಥವಾ ತುಂಬ ಲಕ್ಸುರಿ ಅಂತ ಅನಿಸ್ತಾ ಇತ್ತದು. ಯಾಕಂದರೆ 12 ರೂಪಾಯಿ ಔಟ್ ಗೋಯಿಂಗು, 6 ರೂಪಾಯಿದು ಇನ್ಕಮಿಂಗು, ಆ ಥರದ್ದೆಲ್ಲ ಇತ್ತು ಎಲ್ಲರಿಗೂ. ಒಂದು ನಿಮಿಷ ಆಯ್ತು ಅಂತ ಕಟ್ ಮಾಡೋ ರೇಂಜಿಗೆ ಇದ್ದಂಥವ್ರಿಗೆ 500 ರೂಪಾಯಿ ಮೊಬೈಲು, ಹ್ಯಾಂಡ್ಸೆಟ್ ಎಲ್ಲ ಕೊಡ್ತೀವಿ ಫ್ರೀ, ಎಷ್ಟಾರು ಮಾತಾಡ್ಕೊಳ್ಳಿ ನೀವು ಅಂತ ಒಂದು ಬಂದಂಥದ್ದು. ಅವಾಗ ಎಲ್ಲರ ಕೈಲೂ ಬಂದ್ಬಿಡುತ್ತೆ ಫೋನು. ಸೊ ಹಾಗಾಗಿ ಅದನ್ನು ತೊಗೊಂಬಂದು ಒಳಗಡೆ. ಆಮೇಲೆ ಇವತ್ತಿಗೆ ಕಾಯಿನ್ ಬಾಕ್ಸ್ಗಳೇ ಇಲ್ಲ. ಸೊ ನೀವು ನೋಡಿದ್ರೆ ಅದೊಂದು ಕಾಯಿನ್ ಬಾಕ್ಸ್ ₹1 ಹಾಕಿದ್ರೆ ಅದಕ್ಕೂ ಆ 180 ಸೆಕೆಂಡ್ಸ್ ಒಂದು ವ್ಯಾಲ್ಯೂ ಇರೋದು. ಅವಾಗ 180 ಸೆಕೆಂಡಲ್ಲಿ ಮಾತಾಡ್ತಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋದು. ಸೊ ಆ ಥರದ ಎಲಿಮೆಂಟ್ಸ್ ಆಗಿರ್ಬೋದು, ಕ್ಯಾಸೆಟ್ ಪ್ಲೇಯರ್ಸು, ಇದೆಲ್ಲನೂ ಕತೆ ಒಳಗಡೆನೂ ಹೆಂಗೆ ಅಡಾಪ್ಟ್ ಆಗುತ್ತೆ ಹಂಗೆ ತೊಗೊಂಬರೋಣ ಅಂತ ಒಂದು ಮಾಡಿದಂಥ ಪ್ರಯತ್ನ. ಆ್ಯಂಡ್ ಇವಾಗ ಕತೆ ಆಯ್ಕೆ ಬಗ್ಗೆ ಬಂತು ಅಂದರೆ ಅಗೇನ್ ಪುನೀತ್ ನನ್ನ ಜೊತೆ ಕಾಟೇರ ವರ್ಕ್ ಮಾಡಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಆವಾಗಲೇ ಅವ್ನು ಬರ್ಬೇಕಾದ್ರೆ ಹೇಳ್ದ, ಸರ್ ನಾನು ಏನಪ್ಪ ನೀ ಲಿರಿಕ್ ಬರಿತಾ ಇದೆಯಾ, ಎಷ್ಟೊಂದು ಕಡೆ ಡೈಲಾಗ್ಸ್ ಬರಿತಾ ಇದೆಯಾ, ಬ್ಯುಸಿ ಇದೆಯಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕೆ ಬರ್ಬೇಕು ಅನ್ಕೊತಾ ಇದೆಯಾ, ಬಂದರೆ 1-1.5 ವರ್ಷ ಹೋಗುತ್ತೀವಿ ನಾವು ಶೂಟಿಂಗು, ಪ್ರೀ ಪ್ರೊಡಕ್ಷನ್ನು, ರಿಲೀಸು ಅಂತ ಹೋದರೆ 1.5 ವರ್ಷ ಅಂತ ಈಸಿಯಾಗಿ ಹೋಗುತ್ತೆ. ಹೆಂಗೆ ಓಕೆನಾ ನಿನಗೆ? ಇಲ್ಲ ಸರ್ ಓಕೆ, ನನಗೇನಿಲ್ಲ ಸರ್, ಈ ಪ್ರೋಸೆಸ್ಸಲ್ಲಿ ನನ್ನ ವರ್ಕು ನೀವು ನೋಡಬೇಕು ಅನ್ನೋದು ಅಷ್ಟೇ ಸರ್. ನನಗೆ ಒಂದು ಗೈಡ್ ಬೇಕು, ನನ್ನ ವರ್ಕು ನೀವು ನೋಡಿ ಆಮೇಲೆ ಮುಂದಕ್ಕೆ ಒಂಚೂರು ಗೈಡ್ ಮಾಡಿ ನನಗೆ ಅನ್ನೋದೇ ಅವ್ನ ಪ್ರೋಸೆಸ್. ಅವ್ನು ಕರೆಕ್ಟ್ ರೂಟಲ್ಲೇ ಬಂದಿದ್ದ. ಆಯ್ತು ಬಾಪ ನನಗೂ ಸಂತೋಷ ಅಂತ ಅಂದ್ಬಿಟ್ಟು ಹೋದಾಗ ಅಲ್ಲಿ ಅವನೊಂದು ಅವಾಗ ಯಾವಾಗ ಫ್ರೀ ಇದ್ರೂ ಸರ್ ಒಂದು ಲೈಟಿಂದ ಒಂದು ಐಡಿಯಾ ಇದೆ ಅಂತ ಪಿಚ್ ಮಾಡ್ತಾನೆ ಇರೋನು. ನಾನು ಹೇಳ್ತಿದ್ದೆ ಪುನೀ ಇದ್ರಲ್ಲೇನೋ ಹಿಂಗಿದೆ, ಈ ಥರದ್ದೇನೋ ಇದೆ. ಅವ್ನು ಯಾವತ್ತೂ ಅದನ್ನು
ಏನಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೀರಾ, ಏನಕ್ಕೆ ರಿಜೆಕ್ಟು ಅಂತಲೂ ಕೇಳ್ತಿರ್ಲಿಲ್ಲ. ನಾನೇನೋ ಹೇಳಿದ್ರೆ ಹೌದಾ ಇದು ಹಿಂಗೆ ಇರ್ಬೋದು, ಅಥವಾ ನಾನೇನೋ ಜಸ್ಟಿಫಿಕೇಶನ್ ಕೊಡ್ತಿದ್ನಲ್ಲ. ಸೊ ಹಂಗೆ ಹೇಳ್ಬೇಕಾದ್ರೆ ಒಂದು 15-20 ಕತೆ ಡಿಸ್ಕಸ್ ಮಾಡಿದ್ವಿ ನಾವು. ಅದರಲ್ಲೂ ಒಂದು ನನಗೆ ಈ ಪ್ಲಾಟ್ ಬಂದು ಹೇಳ್ತಾನೆ ನನಗೆ. ಹೇಳಿದಾಗ ನನಗೆ ಅದೇನೋ ಫುಲ್ ಬೇರೆ ಕತೆನೇ ಇತ್ತು. ಅದರಲ್ಲಿ ಒಂದು ಮೇಯ್ನ್ ಪ್ಲಾಟ್ ಒಂದು ತುಂಬ ಚೆನ್ನಾಗಿತ್ತು. ಪುನಃ ಇದೆಲ್ಲ ಓಕೆ, ಈ ಸೈಡ್ ಇರೋದೆಲ್ಲ ಓಕೆ, ಇದು ಎಕ್ಸ್ಟ್ರಾರ್ನರಿ ಆಗಿದೆ, ಇದನ್ನ ಇಟ್ಕೊಂಡು ಏನಾದ್ರು ಮಾಡಬಹುದಾ ಅಂತ ನನಗೆ ಬಂದಿದ್ದು. ಸರಿ ಸರ್ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ನಾವು ಕಾಟೇರ ಶೂಟಿಂಗ್ ಮಾಡ್ತಾ 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 ಮುಗಿಯೋ ಅಷ್ಟೊತ್ತಿಗೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಬಂದ ನನ್ನ ಹತ್ರ. ಸೊ ಅದು ನನಗೆ ಎಕ್ಸೈಟಿಂಗ್ ಅನ್ನಿಸ್ತು. ಸರಿ ಆಯಿತು ಬಾ, ಇದನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಕಥೆನ ಡೆವಲಪ್ ಮಾಡ್ತಾ ಹೋದ್ವಿ ನಾವು. ಪುನೀತ್ ಒಂದೇ ಕೇಳಿದ್ದು, ನನಗೆ ಪ್ರೊಡಕ್ಷನ್ ಮಾಡಿ ಅಂತ ಯಾವತ್ತೂ ಕೇಳಿಲ್ಲ ಪುನೀತ್ ಹೇಳಿದ್ದು ಒಂದೇ, ಸರ್ ನನಗೆ ಈ ಸಿನಿಮಾ ಯಾರಿಗೆ ಪ್ರೊಡಕ್ಷನ್ ಮಾಡಿದ್ರು, ನಾನು ಯಾರಿಗೆ ಡೈರೆಕ್ಷನ್ ಮಾಡಿದ್ರು ನೀವು ನಂಗೆ ಜೊತೆಗಿರಿ ಸರ್, ಇದಕ್ಕೆ ಒಂಚೂರು ನನಗೆ ಮೆಂಟ್ರಿಂಗ್ ಮಾಡಿಕೊಡಿ ಇದನ್ನು, ಈ ಸಿನಿಮಾನ. ಆಯ್ತಪ್ಪ ಮಾಡ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ಸೊ ಮುಗಿಯೋ ಹಂತಕ್ಕೆ ಬಂದು ಲಾಕ್ ಆದಮೇಲೆ ನನಗೇನೆ ಈ ಸಿನಿಮಾ ನಾನು ಕತೆ ಹೇಳಬೇಕಲ್ಲ, ಈ ಕತೆ ಜನಕ್ಕೆ ಹೇಳಬೇಕಲ್ಲ, ನಮ್ಮ ಪ್ರೊಡಕ್ಷನ್ದ ಬಂದರೆ ಚೆನ್ನಾಗಿರುತ್ತೆ ಈ ಸಿನಿಮಾ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನನಗೆ ಬಂದಿದ್ದು. ಅವಾಗ ಪುನೀತ್ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಪ್ಪ ಅಂತ ಅಲ್ಲಿಗೆ ಹೇಳಿದ್ದದು. ಸೊ ಏನು ಅವ್ನು ಬ್ಯಾಕ್ ಡ್ರಾಪ್ ತೊಗೊಂಡಿದ್ದಾನೆ ಅಥವಾ ಏನದು ಪ್ರಿಮೈಸಸ್ ಸೆಟ್ ಮಾಡಿದ್ದಾನೆ 2004 ನಾವು ಏನದು ಒಂದು ಆಯ್ಕೆ ಮಾಡ್ಕೊಂಡಿದ್ವಿ ಕತೆನ, ಬ್ಯಾಕ್ ಡ್ರಾಪು ಎಲ್ಲರಿಗೂ ಗೊತ್ತು, ನಾವು ನೋಡಿದ್ದೀವಿ, ನಾವು ಕೇಳಿದ್ದೀವಿ, ಇದೆಲ್ಲನೂ ಇದೆ. ಅದ್ರ ಹಿಂದೆ ಈ ಥರದ್ದು ಒಂದು ಘಟನೆ ನಡೆದಿರುತ್ತಾ ಅಥವಾ ಇಷ್ಟು ಡೀಟೇಲಿಂಗಾಗಿ ಇದಾಗಿತ್ತಾ ಹಿಂಗೆ ಅಂತ ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ, ಅದೇ ನಿಮ್ಗೆ ಹೇಳೋ ಮನಸ್ಸಿಗೆ. ದಟ್ ಈಸ್ ದ ಎಕ್ಸ್ಪೀರಿಯನ್ಸ್. ನಾನು ಅದೇ ಹೇಳ್ತೀನಲ್ಲ, ಈ ಸಿನಿಮಾ ಏನು ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ಆಚೆ ಬಂದಾಗ ಏನು ಗುರು 2 ಗಂಟೆ ನಾನು ನೋಡಿದ್ನಲ್ಲ, ಏನಿದು ಒಂದು ಎಕ್ಸ್ಪೀರಿಯನ್ಸು ಅನ್ನೋದು ಒಂದು ಕೊಡುತ್ತೆ ಅಂತ ಸಿನಿಮಾ. ಆ ಕತೆ ನನಗೆ ಹಂಗೆ ಎಕ್ಸೈಟ್ ಮಾಡಿದ್ದು. ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಸೇಲಮ್ಮು ಈ ತರದ್ದು ಇದೆ. ಅಲ್ಲಿ ನೋಡಿದ್ರೆ ಪ್ರಿಯಾಂಕಂಗೆ ಬಟ್ಟೆ ಇಟ್ಟಿದ್ದೀರಾ, ತಮಿಳ್ ಹುಡುಗಿ ಅಂತ ಗೊತ್ತಾಗತ್ತೆ, ರಾಣಾ ಮೈಸೂರು ಹುಡುಗಿ ಅಂತ ಗೊತ್ತಾಗತ್ತೆ. ಸೊ ಈ ಭಾಷೆ ಅಂತ ಬಂದಾಗ ಸಿನಿಮಾದೊಳಗಡೆ ಯಾವ ರೀತಿ ಬಳಕೆ ಆಗಿದೆ, ಮತ್ತೆ ನಿಮಗೆ ಅದು ಎಷ್ಟು ಚಾಲೆಂಜಿಂಗ್ ಆಗಿದೆ? ಸರ್ ಚಾಲೆಂಜಿಂಗ್ ಆಗಿತ್ತು. ಅದು ಆ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ 2004 ನಡೆದಿರೋದಾಗಿರೋದ್ರಿಂದ ನಮ್ಗೆ ಇವಾಗ ಏನೂ ಗೊತ್ತಿಲ್ಲ. ಇವಾಗ ಅಂದರೆ ಅವಾಗ ಹೇಗಿತ್ತು ಆ್ಯಂಡ್ ಲವ್ ಸ್ಟೋರಿ ಗೊತ್ತಮ್ಮ, ನಿನಗೆ ಗೊತ್ತಿಲ್ಲ. ಅದೇ ನನಗೆ ಗೊತ್ತಿರಲಿಲ್ಲ ಸರ್. ಹುಟ್ಟಿದ್ದೆ ಅದಾದ್ಮೇಲೆ ಓಕೆ 2006 ಬಾರ್ನ್. ಅದು ಗೊತ್ತಿರಲಿಲ್ಲ ಅಲ್ಲ. ಈ ಸಿನಿಮಾಯಿಂದ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಆಯಿತು. ಆ್ಯಂಡ್ ಇವಾಗ ಲವ್ ಅಂದರೆ ಗೊತ್ತಲ್ಲ ಸರ್, ದಿನಕ್ಕೆ ಬಂದಿರುತ್ತೆ. ಬಟ್ ಅವಾಗ ಅದು ಅವರೆಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಆ ಲವ್ವಿಗೋಸ್ಕರ. ಸೊ ಇದೆಲ್ಲ ತಿಳ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಬಗ್ಗೆ ನಮಗೆ ಅಷ್ಟು ತಿಳ್ಕೊಳಕ್ಕಾಗಿರಲಿಲ್ಲ ಡೀಪಾಗಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಾಯಿತು. ಆ್ಯಂಡ್ ತಮಿಳ್ನಾಡು ಅಂತ ಬಂದಾಗ ಆ ಸ್ಲ್ಯಾಂಗ್ ಬರಬೇಕಾಗತ್ತೆ. ಸೊ ಇದಕ್ಕೆಲ್ಲ ವರ್ಕ್ಶಾಪ್ ಮಾಡಿದ್ದೀವಿ. ಸೊ ಮತ್ತು ಆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆಲ್ಲ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ನನಗಿಂತ ಗ್ರೇಟ್ ಆ್ಯಕ್ಟರ್ಸ್ ಎಲ್ಲ ಈ ಸಿನಿಮಾ ಅಲ್ಲಿ ವರ್ಕ್ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇರೋರು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ಇದೆಲ್ಲ ಚಾಲೆಂಜಿಂಗ್ ಆಗಿತ್ತು. ಅದು ಫಸ್ಟ್ ಸಿನಿಮಾ ಅಲ್ಲ. ನಿಮಗೆ ಗೊತ್ತಿತ್ತಾ ಸರ್ ಇವ್ರಿಗೆ ಲವ್ ಬಗ್ಗೆ ಗೊತ್ತಾಗಿದ್ದು, ಅರ್ಥ ಆಗಿದ್ದೆ ಈ ಸಿನಿಮಾಯಿಂದ ಅಂತ ಸರ್? ಹೌದು. ಅದಕ್ಕೆ ಮುಂಚೆ ಲವ್ ಅನ್ನೋದೇ ಇಲ್ಲ ಅಂತ ಅನ್ಕೊಂಡಿದ್ದೀನಮ್ಮ. ಅಂದರೆ ಸರ್ ಅಂದ್ರೆ ಈ ಅರ್ಲಿ 90s ಅರ್ಲಿ 2000 ತನಕ ಒಂದು ಪ್ಯೂರಿಟಿ ಇತ್ತು ಗೊತ್ತಾ ಲವ್ ಅಲ್ಲಿ, ಅದು ಗೊತ್ತಾಗಿರೋದು ಅಂತ. ಇವಾಗ ಲವ್ ಮೊದಲು ಇವಾಗಿನ ಜನರೇಷನ್ ಮೊಬೈಲ್ ಅಲ್ಲೇ ಲವ್ ಅದೇ ಅಂತ ಅಂತಿರ್ತಾರಲ್ಲ, ಅದಲ್ಲ, ಅದನ್ನ ಮೀರಿದೊಂದೇನೋ ಇತ್ತಲ್ಲ ಅವಾಗ ಅನ್ನೋದೊಂದು ಪ್ರಾಮಾಣಿಕತೆ ಇತ್ತು. ಅಲ್ಲ ಈಗಲೂ ನಾನು ಪುನೀತ್ ಮಾತಾಡ್ಬೇಕಾದ್ರೆ ಅದೇ ಅನ್ಕೊಂಡು, ಇದು ಹೆಂಗೆ ಇರುತ್ತೆ ಅಂತಂದ್ರೆ ಬಹುಶಃ ಒಂದು ಜನ್ರೇಷನ್ ಅವರಿಗೆ, ನಮ್ಮ ಹಿರಿಯ ಜನ್ರೇಷನ್ ಅವರಿಗೆ ಹೌದಪ್ಪ ಇದನ್ನೆಲ್ಲ ನಾವು ನೋಡಿದ್ದೀವಿ ಅಂತ ಅನಿಸುತ್ತೆ. ನಮ್ಮ ಜನ್ರೇಷನ್ ಅವ್ರಿಗೆ ಹೌದು ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಹೌದು ನಾವು ತಿಳ್ಕೋಬೇಕು ಅಂತ ಅನ್ಸುತ್ತೆ. ಆ ಥರದ್ದು ಮೂರೂ ಮಿಕ್ಸ್ ಆಗಿರುವಂಥದ್ದೊಂದು ಪ್ಲಾಟ್ ಅಂತ ಅದೇ ಅಂತ ಅನ್ಕೋತಾ ಇದ್ದೀನಿ. ರೀತಿ ವಿಷಯಕ್ಕೆ ಬಂದ್ರೆ ಇದೇನೆ, ಮುಗ್ಧತೆ ಇತ್ತು, ಪ್ರಾಮಾಣಿಕತೆ ಇತ್ತು, ಕಾಯ್ತಾ ಇದ್ರು, ತಾಳ್ಮೆ ಇತ್ತು. ಯಾವುದೂ ಇಲ್ಲ. ನೀನ್ ಸಿಕ್ಕಿಲ್ವಾ? ಓಕೆ ನೆಕ್ಸ್ಟ್. ಪ್ರಾಮಾಣಿಕತೆ ಇತ್ತು, ತುಂಬಾ ತಾಳ್ಮೆ ಇತ್ತು ನಿಜ. ಆಮೇಲೆ ಆ ಫೀಲಿಂಗೇ ಇತ್ತು, ಯಾರೋ ಇವರು ಅಂತಂದರೆ ಅವ್ರಿಗೋಸ್ಕರ ಎಷ್ಟಾದ್ರು ಎಫರ್ಟ್ ಹಾಕಬೇಕು, ಏನು ಸ್ಯಾಕ್ರಿಫೈಸ್ ಆದರೂ ಮಾಡ್ಬೋದು ಅನ್ನೋದೇ ಒಂದು ಥಾಟ್ ಪ್ರೊಸೆಸ್ ಇತ್ತು. ಈಗೆಲ್ಲ ತುಂಬ ಶಾರ್ಟ್ ಟೆಂಪರ್ ಆಗಿಬಿಟ್ರೆ ಎಲ್ಲರೂ, ಅಂದರೆ ಪೇಷನ್ಸ್ ಲೆವೆಲ್ ಕಮ್ಮಿ ಆಗೋಯ್ತು ಎಲ್ಲರದ್ದು ಇವಾಗ. ಇಲ್ಲ, ನನಗೆ ಆ ಒಥೆಂಟಿಸಿಟಿನೇ ಆ್ಯಕ್ಚುಲಿ ಅಷ್ಟು ಅಟ್ರಾಕ್ಟ್ ಮಾಡಿದ್ದು ನನ್ನ ಕತೆ ಕೇಳಿದ್ವಾಗ. ಯಾಕಂದರೆ ಅದೇ ಅಲ್ವ ನಾನು ಆಗಲೇ ಹೇಳ್ದಂಗೆ, ನಾವು ಫಸ್ಟ್ ಆಫ್ ಆಲ್ ನಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಬಿಕಾಸ್ ಅವ್ರಿಗೆ ಅದು ಏನೋ ಒಂದು ಒಥೆಂಟಿಸಿಟಿ ಅನಿಸ್ಬೇಕು, ಏನೋ ಒಂದು ಹೌದಲ್ಲ ನಮ್ಮಲ್ಲೂ ಇತ್ತಲ್ಲ. ಇವಾಗ ನಮ್ಮ ಸರ್ ಹೇಳ್ದಂಗೆ ನಮ್ಮ ಜನ್ರೇಷನ್ ಅವ್ರಿಗೆ ಹೌದು ಹಿಂಗೆ ಇತ್ತು, ನಾವು ಹಿಂಗೆಲ್ಲ ಮಾಡ್ತಿದ್ವಿ ಅಂತ ಒಂದು ಕನೆಕ್ಟ್ ಆಗುತ್ತೆ. ಈ ಪ್ರಿಯಾಂಕಾ ಅವ್ರ ಜನ್ರೇಷನ್ಗೆ ಮೇ ಬಿ ಲವ್ ಏನು ಸರ್, ನೀವು ಒಂದು ಜನ್ರೇಷನ್ ಲವ್ ಏನು ಅಂತ ಹೇಳಕ್ ಹೋಗ್ತೀರಾ?
ಅವ್ರ ಪರ್ಸ್ಪೆಕ್ಟಿವ್ ಆಫ್ ಲವ್ ಏನು ಅನ್ನೋದನ್ನ ಮೀರಿ ಬೇರೆ ಇನ್ನೊಂದು ಪರ್ಸ್ಪೆಕ್ಟಿವ್ ಆಫ್ ಲವ್ ಹೇಳ್ತಾ ಇದೀವಿ ಅಷ್ಟೇ. ಸೊ ಎಲ್ರಿಗೂ ಅದೊಂದು ಅಥೆಂಟಿಕ್ ಕನೆಕ್ಟ್ ಆಗುತ್ತೆ ಅಂತ ಒಂದು ಬಂದಿತ್ತು. ಆ್ಯಂಡ್ ಅಫ್ಕೋರ್ಸ್ ಆನ್ ಅ ಸೀರಿಯಸ್ ನೋಟ್, ಐ ಥಿಂಕ್ ಬಿಗಿನಿಂಗಿಂದ ತರುಣ್ ಸರ್ ಆಗಿರಲಿ, ನಮ್ಮ ಪುನೀತ್ ಸರ್ ಆಗಿರಲಿ, ಅವರಿಗೆ ಒಂದು ಇದ್ದಿದ್ದೇನೆಂದರೆ, ಇದು ಒಂದು ನಾವು ಒಂದು ರಿಯಲ್ ಇನ್ಸಿಡೆಂಟ್ ತೊಗೊಂಡು ಮಾಡ್ತಿರೋದ್ರಿಂದ, ಒನ್ ನೈಟ್ ಕತೆ ಇರೋದ್ರಿಂದ, ಇವರಿಬ್ಬರು ಜೀವನದಲ್ಲಿ ಆ ನೈಟಲ್ಲಿ ಏನು ನಡೀತು ಅಂತ ಇನ್ಸಿಡೆಂಟ್ ವೈಸ್ ಹೇಳ್ಕೊಂಡು ಹೋಗೋಣ ಅಷ್ಟೇ. ಇದ್ರಲ್ಲಿ ಬೇರೆ ಏನು ತುಂಬಿಸೋದು ಬೇಡ. ಸುಮ್ಮನೆ ಏನೋ ಅನ್ನೆಸರಿಯಾಗಿ ಏನೋ ಒಂದು ಇರೋದು, ಒಂದು ಸಾಂಗ್ ಇರೋದು, ಅಂದರೆ ಸಾಂಗ್ ಇದೆ ಸಿನಿಮಾ ಅಲ್ಲಿ, ಬಟ್ ಅದು ನಮ್ಮ ಸ್ಟೋರಿನ ಹೇಳ್ಕೊಂಡು ಹೋಗುತ್ತೆ ಆ ಸಾಂಗು. ಎಲ್ಲೋ ಒಂದು ಕಡೆ ಒಂದು ಸಪ್ರೇಟಾಗಿ ಕಟ್ಟಾಗಿ ಬೇರೆ ಎಲ್ಲ ಹೋಗೋದು ಅಂಥವೆಲ್ಲ ಏನೂ ಇಲ್ಲ. ಸೊ ಆ ಒಂದು ಅಥೆಂಟಿಸಿಟಿ, ಆ ಒಂದು ನೈಟಲ್ಲಿ ಏನು ನಡೀತು, ಸಂಜೆಯಿಂದ ಬೆಳಗ್ಗೆವರೆಗೂ ಏನು ನಡೀತು, ಅದೆಲ್ಲ ತುಂಬ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅನಿಸ್ತು ನನಗೆ. ಸೊ ಅದು ನಂಗೆ ತುಂಬ ಕನೆಕ್ಟ್ ಆಯಿತು. ಸೊ ಐ ಥಾಟ್ ಪರ್ಫೆಕ್ಟ್, ಅದಕ್ಕೆ ನಾನು ಅದಕ್ಕೆ ಕನೆಕ್ಟ್ ಆಗಿದ್ದು. ಟೈಮ್ ಇಸ್ ಮನಿ ಅಂತ ಹೇಳ್ತೀವಿ ನಾವು. ಸಮಯಕ್ಕಷ್ಟು ಬೆಲೆ ಇದೆ ಅಂತಂದಾಗ ಅದು ಏನು ಕೇಳ್ತಿದ್ದೆ ಅಷ್ಟೇ ಅದು ಕೊಟ್ಟರೆ ಕರೆಕ್ಟು. ನಾನೊಬ್ಬ ಟೆಕ್ನಿಷಿಯನ್ ಆಗಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ನನಗೆ ಅದು ಗೊತ್ತಿತ್ತು, ಒಂದು ಕತೆಗೆ ಎಷ್ಟು ಸಮಯ ಹಿಡಿಯುತ್ತೆ, ಶೂಟಿಂಗ್ ಎಷ್ಟು ದಿನ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ದಿನ ಆಗುತ್ತೆ, ಅದನ್ನು ಹೆಂಗೆ ಪ್ಯಾರಲಾಗಿ ಮಾಡಿದ್ರೆ ವರ್ಕ್ ಆಗುತ್ತೆ ನಮಗೆ ಅನ್ನೋದು. ಏನಾಗುತ್ತೆ ಪ್ರವೀಣ್, ಎಷ್ಟೊಂದು ಸತಿ ನಾವು ಇವತ್ತು ಏನೋ ಒಂದು ಕತೆ ಮಾಡಿರ್ತೀವಿ, 2 ವರ್ಷ ಆಗಿ ರಿಲೀಸ್ ಮಾಡೋ ವರ್ಷಕ್ಕೆ ಆ ಟ್ರೆಂಡೇ ಬೇರೆ ಏನೋ ಆಗಿರುತ್ತೆ, ಅವತ್ತಿನ ಮೆಂಟಾಲಿಟಿನೂ ಏನೋ ಆಗಿರುತ್ತೆ, ಕತೆಗಳೇ ಸ್ಟೇಲ್ ಅನಿಸ್ತಾ ಹೋಗ್ಬಿಡುತ್ತೆ. ಏನಿದೆ ಫ್ರೆಶ್ ಥಾಟಲ್ಲಿ ಇರ್ತೀವಿ, ಫಸ್ಟ್ ಎನರ್ಜಿಲಿ ಇರ್ತೀವಿ, ಆಮೇಲೆ ಹೊಸ ಟೀಮು ಹೊಸೊಬ್ರು ಇಟ್ಕೊಂಡು ಎಲ್ಲರೂ ಕೆಲಸ ಮಾಡೋ ಒಂದು ಎಂಥೂಸಿಯಾಸಮಲ್ಲಿ ಇದ್ದಾಗ ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಪ್ರೀ ಪ್ರೊಡಕ್ಷನ್ ಆಗೋಗಿರುತ್ತೆ. ನಾವು ಇದು ಶೂಟ್ ಶುರು ಮಾಡಿದ್ದು ಆಲ್ಮೋಸ್ಟ್ ಜಾನ್ವರಿ ಎಂಡಲ್ಲಿ 25 ಶೂಟ್ ಶುರು ಮಾಡ್ತೀವಿ. ಎಷ್ಟು ದಿವಸ ಅಂದ್ಕೊಂಡಿದ್ದೀರಾ? 50-55 ದಿವಸ ಶೂಟಿಂಗ್ ನಡೀತಾ ಇದೆ. ನೈಟು ಕಾಲ್ ಶೀಟ್ಸ್ ಒಂದು 85-90 ಕಾಲ್ ಶೀಟ್ಸ್ ಆಗಿದೆ. ಬಟ್ ನಿಮ್ಗೆ ನಂಬರ್ ಆಫ್ ಡೇಸ್ ಹಂಗೆ 2 ಮಂತ್ಸ್ ಅಂತ ಅಂದ್ಕೊಳ್ಳಿ. ಪೋಸ್ಟ್ ಪ್ರೊಡಕ್ಷನ್ ಮಾಡೋಕ್ಕೆ ಎಷ್ಟು ನಮಗೆ? ಒಂದು 3 to 4 ಮಂತ್ಸ್ ಮುಗೀತಲ್ಲ. 6 ಮಂತ್ಸಲ್ಲಿ ನಮಗೆ ನಾವು ಕಾಪಿ ತೆಗಿಬೋದಲ್ಲ ನಾವು. ಏನಂಥದ್ದು ಏನು ನಮಗಿರುತ್ತೆ? ಸೊ ಇದಕ್ಕೆ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು ಅಂದರೆ, ಒಂದು 10 ಡೇಸೋ 12 ಡೇಸೋ ಶೂಟಿಂಗ್ ಮಾಡ್ತೀವಿ, ಅದಾದಮೇಲೆ ಒಂದು 10 ಡೇಸ್ ಗ್ಯಾಪ್ ಇದೆ ಅಂದರೆ ಆ 10 ಡೇಸಲ್ಲಿ ಮತ್ತೆ ಎಡಿಟ್ ಮಾಡೋಣ. ಡಬ್ಬಿಂಗ್ ತೊಗೊಂಬಿಟ್ಟಿದ್ದೆ ನಾನು. 2 ರೀಲ್ ಡಬ್ಬಿಂಗ್ ಆಗುತ್ತಾ ಮಾಡಿ, 1 ರೀಲ್ ಡಬ್ಬಿಂಗ್ ಆಗುತ್ತಾ ಮಾಡಿ, ಇಡೀ ಸಿನಿಮಾ ಶೂಟಿಂಗ್ ಆಗಬೇಕು ಆಯಿತು, ಅಲ್ಲಿಂದ ಎಡಿಟಿಂಗ್ ಮಾಡಬೇಕು ಆಯಿತು, ಅಲ್ಲಿಂದ ಡಬ್ಬಿಂಗ್ ಹೋಗಬೇಕು, ಆಮೇಲೆ ಮ್ಯೂಸಿಕ್. ಇದು ಏನು ಯಾರು ಹೇಳ್ತಿರೋದು ನಾಮ್ಸ್ನ? ಮಾಡಿ ಇಟ್ಕೊಂಬಿಟ್ರೆ ನಾವು ಕರೆಕ್ಷನ್ಸ್ ಮಾಡಬೇಕಾ ಮಾಡಿ, ಆಮೇಲೆ 70% ಅಟ್ಲೀಸ್ಟ್ ನಿಮ್ಮ ಹತ್ರ ಕಂಟೆಂಟ್ ರೆಡಿ ಇರುತ್ತಾ? 0 ಶುರು ಮಾಡೋದಕ್ಕೂ 70 ಶುರು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆಯಲ್ಲ. ಸೊ ಇದು ನಮಗೆ ಚೆನ್ನಾಗಿ ವರ್ಕೌಟ್ ಆಗೋಯ್ತು ಈ ಪಿಕ್ಚರ್ಗೆ. ಯಾರಿಗೂ ಪ್ರೆಷರ್ ಇರಲಿಲ್ಲ, ಏನಿರಲಿಲ್ಲ. ಆ್ಯಕ್ಟರ್ಗಳು ಫ್ರೀ ಇದ್ದಾಗ ಡಬ್ಬಿಂಗ್ ಮಾಡೋರು, ಸ್ಕ್ರಿಪ್ಟ್ ಲಾಕ್ ಆಗೋಗಿದೆ, ಲೊಕೇಶನ್ಸ್ ನೋಡಿರ್ತೀವಿ, ಕಾಸ್ಟ್ಯೂಮ್ಸ್ ರೆಡಿ ಎಲ್ಲ ರೆಡಿ ಇರುತ್ತಲ್ಲ. ಸೊ ಈ ಪ್ಯಾರಲಲ್ಲಾಗಿ ನಾವು ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಬಂದಾಗ ನಮಗೆ ಆ ಟೈಮ್ ಸೇವ್ ಆಯಿತು. ಇನ್ಫ್ಯಾಕ್ಟ್ ನಮಗೆ ಫಾರೆಸ್ಟ್ ಶೂಟಿಂಗ್ ಪರ್ಮಿಷನ್ಸ್ ಒಂದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಒಂದು ತಿಂಗಳು ಲೇಟ್ ಆಯ್ತು ನನಗೆ. ಇಲ್ಲ ಅಂದರೆ ನಾನು ಜೂನ್ ಜುಲೈ ಎಂಡಿಗೆ ಬರಬೇಕು ಅಂತಲೇ ಫಿಕ್ಸ್ ಆಗಿದೆ ನಾನು. ಅಷ್ಟು ಟೈಮ್ ಸಾಕು ಕರೆಕ್ಟಾಗಿ ಮಾಡಿದ್ರೆ ಅಂತ ಅಂದ್ಬಿಟ್ಟೆ ಫಿಕ್ಸ್ ಆಗಿದೆ ನಾನು. ಬಟ್ ಅದೊಂದು ಚಿಕ್ಕ 1-2 ರಾಣ ಅವರು 3 ಮಂತ್ಸ್ ಮದುವೆ ಆದಮೇಲೆ ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ಪಾಪ 2 ವೀಕ್ಸಿಗೆ ಬಂದ್ಬಿಟ್ರು. ಕರೆಕ್ಟ್ ಫೆಬ್ರವರಿನಲ್ಲಿ ಅವ್ರ ಮದುವೆ ಬೇರೆ ಇತ್ತಲ್ಲ. ಸೊ ನಾವು ಓಕೆ 8ನೇ ತಾರೀಕು ಮದುವೆ ಆಗಿದ್ದು ನಿಮ್ಮದು. ಫೆಬ್ರವರಿನಲ್ಲಿ 7th and 8th ಏನೋ ಮದುವೆ ಇತ್ತು. ನಮ್ಗೆ ಅವಾಗ ತಾನೇ 10 ದಿವಸ ಆಗಿದೆ ಶೂಟಿಂಗ್ ಶುರು ಮಾಡಿ. ಈಗ ಬ್ರೇಕ್ ಕೊಡ್ಬೇಕು ಅವರಿಗೆ. ಇನ್ನು ಹೋದರೆ 1 ತಿಂಗಳು 15 ದಿವಸ ಹೋಗ್ತಾರೆ ಅಂತಂದ್ರೆ ಪಾಪ ಏನಿಲ್ಲ. ಮದುವೆ ಆಗಿ ಫೆಬ್ರವರಿ 14th 15th ಶೂಟಿಂಗ್ ಬಂದರು. 8ನೇ ತಾರೀಕು ಮದುವೆ ಆಗಿರೋದು, ಅದು ಫೆಬ್ರವರಿ 14th ಒಂದು ಇದೆಯಲ್ಲ ಅನ್ನೋದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡು 15th ಮತ್ತೆ ಜಾಯ್ನ್ ಆಗ್ಬಿಟ್ರು. ಅಂದರೆ ವೆನ್ ಆ್ಯಕ್ಟರ್ಸ್ ಸಪೋರ್ಟು ಮತ್ತು ಪ್ರೊಡಕ್ಷನ್ ಕರೆಕ್ಟಾಗಿತ್ತು ಅಂದರೆ ಸಿನಿಮಾ 7-8 ಮಂತ್ಸಲ್ಲಿ ಈಸಿಯಾಗಿ ಮುಗಿಸ್ಬೋದು. ಅದು ಎಂಥ ದೊಡ್ಡ ಸಿನಿಮಾ ಆದ್ರೂ 9 ಮಂತ್ಸ್ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ಮುಗಿಸ್ಬೋದು ಅಂತ ನನ್ನ ನಂಬಿಕೆ. ಹೌದು, ಇವತ್ತು ಎಲ್ಲ ಕಡೆಯಿಂದ ದುಡ್ಡು ತರ್ತಾ ಇರ್ತೀವಿ, ದುಡ್ಡು ಇಂಟ್ರೆಸ್ಟ್ ಓಡ್ತಾ ಇರುತ್ತೆ, ಎಲ್ಲರದು ಟೈಮ್ ಓಡ್ತಾ ಇರುತ್ತೆ. ಯಾರು ಒಬ್ಬ ಡೈರೆಕ್ಟರ್ ಲಾಕ್ ಆಗಿರ್ತಾನೆ, ಒಬ್ಬ ಹೀರೋ ಲಾಕ್ ಆಗಿರ್ತಾನೆ, ಎಲ್ಲರೂ ಒಂದು ಸ್ಟಕ್ ಆಗಿರ್ತಾರೆ. ಸೊ ಅದ್ರ ಬದಲು ಎಲ್ಲನೂ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ಬೋದು ಅನ್ನೋದು ಒಂದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಲವ್ ಸ್ಟೋರಿ ನಿಜ, ಇದೊಂದು ಲವ್ ಬೇಸ್ ಮೇಲೆ ಇರುತ್ತೆ, ಬಟ್ ಇಟ್ ವಿಲ್ ಬಿ ಯುವರ್ ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್. ಸೊ ಒಂದು ಲವ್ ಒಳಗಡೆ ಫೀಲು, ಒಂದು ಪ್ರೇಮಿಗಳಿಗೋಸ್ಕರ ನಿಮ್ಮ ಮನಸ್ಸು ತುಡಿತಾ ಇದ್ರು ಕೂಡ ಆ ಎಡ್ಜ್ ಆಫ್ ದಿ ಸೀಟಲ್ಲಿ ಏನಾಗುತ್ತೆ, ಇದೇನಾಗುತ್ತೆ, ಏನು ಅಯ್ಯೋ ಇವ್ರು ಅನ್ನೋದನ್ನೇ ಇಡೀ ಸಿನಿಮಾ ಲಾಸ್ಟ್ ತನಕನೂ ಅಷ್ಟೇ. ಆಮೇಲೆ ನೋ ಸೇ ದಟ್ ಆರ್ ನಾಟ್, ಬಟ್ ಒಂದು ಲವ್ ಸ್ಟೋರಿ ಅಂದರೆ ಹಿಂಗೆ ಒಂದು ಎಂಡ್ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಅದಲ್ಲದೆ ಇರೋದೇನೋ ಮಾಡಬೇಕು ಅಂತ ಮತ್ತೆ ಟ್ರೈ ಮಾಡಿದ್ವಿ ನಾವು. ಸೊ ಆಲ್ ದೋಸ್ ಥಿಂಗ್ಸ್ ಇಸ್ ಪುಟ್ ಟುಗೆದರ್. ಲಾಸ್ಟ್ ಶಾರ್ಟ್ ತನಕನೂ ನಿಮಗೆ ಸರ್ಪ್ರೈಸಸ್ ಬರ್ತಾನೆ ಇರುತ್ತೆ. ಸೊ ದೇರ್ ಸರ್ಪ್ರೈಸ್, ಎವ್ರಿ ಸೀನ್ ಒಂದು ಸರ್ಪ್ರೈಸ್ ಇರುತ್ತೆ ನಿಮಗೆ. ಅದು ವಾವ್ ಮೂಮೆಂಟ್ ಯಾವುದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ದೇರ್ ವಿಲ್ ಬಿ ಒಂದು ಚಿಕ್ಕ ಟ್ವಿಸ್ಟು ಅಥವಾ ಒಂದು ಚಿಕ್ಕ ಸರ್ಪ್ರೈಸು
ಎವ್ರಿ 10 ಮಿನಿಟ್ಸ್ ಒಂದಿರುತ್ತೆ. ಇಟ್ ಈಸ್ ಅ 133 ಮಿನಿಟ್ಸ್ ಸಿನಿಮಾ, ಸರಿನಾ? 133 ನಿಮಿಷ ಅಂದರೆ 2 ಗಂಟೆ 13 ನಿಮಿಷದ ಒಂದು ಸಿನಿಮಾ. ಸ್ಟಾರ್ಟಿಂಗ್ ಸ್ಮೋಕಿಂಗ್ ಕಾರ್ಡು, ಥ್ಯಾಂಕ್ಸ್ ಕಾರ್ಡು, ಎಂಡ್ ರೋಲಿಂಗ್ ಕಾರ್ಡು ಅಂತೆಲ್ಲ ತೆಗೆದ್ರೆ ನೀವು, ನಮ್ಮ ಸಿನಿಮಾ ಲೆಂತ್ ಇರೋದು 2 hours 5 minutes, 2 ಗಂಟೆ 5 ನಿಮಿಷದ ಸಿನಿಮಾ. ಹಿಂಗೆ ಶುರು ಆದರೆ ಫಸ್ಟ್ ಫ್ರೇಮಿಂದನೇ ಸ್ಟಾರ್ಟ್, ಕತೆನೇ ಸ್ಟಾರ್ಟ್. ಇದಕ್ಕೆ ಪ್ರಿಲ್ಯೂಡು ಇನ್ನೊಂದು ಮತ್ತೊಂದು ಏನಿಲ್ಲ, ಕತೆ ಫಸ್ಟ್ ಶಾರ್ಟಿಂದನೇ ಸ್ಟಾರ್ಟ್ ಕತೆ ನಮಗೆ. ಹಾಂ, ನೀವು ಟೈಟಲ್ ಕಾರ್ಡು ಫಸ್ಟ್ ಫ್ರೇಮ್ ಬರೋಕ್ಕಿಂತ ಮುಂಚೆ ಒಂದು ಕಾರ್ಡ್ ಬರುತ್ತೆ, ಅದೇ ತುಂಬ ಇಂಪಾರ್ಟೆಂಟ್ ಕಾರ್ಡು. ಇದು ಏನು ಸಿನಿಮಾ ಕತೆ ಯಾವಾಗ ಅನ್ನೋದು ಕನೆಕ್ಟ್ ಆಗೋದಕ್ಕೆ ಫಸ್ಟ್ ಒಂದು ಕಾರ್ಡ್ ನೋಡಬೇಕದು, ಆ ಕಾರ್ಡಿಂದ ಸ್ಟಾರ್ಟ್ ಅದು ಕತೆ. ಸೊ ಅಲ್ಲಿಂದ ಶುರು ಮಾಡಿದ್ರೆ ನಿಮಗೆ ಅಂತ ತೊಗೊಂಬರುತ್ತೆ. 2 hours 10 minutes ನಿಮಗೆ ಲೆಕ್ಕ 10 ನಿಮಿಷ ಲೆಕ್ಕ ಹಾಕಿದ್ರೆ ಒಂದು 20 ಟ್ವಿಸ್ಟ್ ಅಂತೂ ನಿಮಗೆ ಸಿಗುತ್ತೆ. ಆ ಥರದೊಂದು ಸ್ಕ್ರೀನ್ ಪ್ಲೇ ಆಗಿದೆ. ಅಲ್ಲ, ಸುದ್ದಿ ಎಲ್ಲರಿಗೂ ಗೊತ್ತಿದೆ ಅದು. ನಾನು ಹೇಳ್ತಿರೋದು ಈ ಪಿಕ್ಚರ್ ನೋಡಿದ್ಮೇಲೆ ಕೂಡ ಖಂಡಿತವಾಗ್ಲೂ ಮನೆಗೆ ಹೋಗೋದಲ್ಲ, ಅಲ್ಲಿಂದ ಆಚೆ ಬರ್ತಿದ್ದಂಗೆ ಅಥವಾ ಥಿಯೇಟ್ರಲ್ಲಿ ಕೂತಿದ್ದಾಗ ಕೂಡ ಮೊಬೈಲ್ ತೆಗೆದು ಗೂಗಲ್ ಮಾಡಿದ್ರು. ಇವನು ಹೇಳ್ತಾ ಇರೋದು ಹೌದಲ್ವಾ, ಇದಲ್ವಾ, ಇದು ಹಿಂಗಲ್ವಾ ಅಂತ ಒಂದಷ್ಟು ಗೂಗಲ್ ಮಾಡಿದ್ರು ಕೂಡ ನನಗೆ ಕನೆಕ್ಟ್ ಆಗಬೇಕಲ್ಲ. ಸೊ ಅದಷ್ಟೂ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಯಾಕಂದ್ರೆ ನಮಗೆ ಒಂದು ಎಕ್ಸೈಟ್ ಇರುತ್ತೆ. ಇವಾಗ ಮಂಜುಮಲ್ ಬಾಯ್ಸ್ ಥರ ಒಂದು ಫಿಲಮ್ ನೋಡ್ಕೊಂಡು ಆಚೆ ಬಂದರೆ, ಹೌದಾ ಇದನ್ನ ನೋಡು ಅಂತ ಮಾಡಿದ್ರೆ ತಾನೆ ಅದು ಒಂದು ಇನ್ಸಿಡೆಂಟನ್ನು ಅವ್ರು ಇನ್ನೆಷ್ಟು ಅದನ್ನು ಸಿನಿಮ್ಯಾಟಿಕ್ ಎಲ್ಲನೂ ರಿಯಲಿಸ್ಟಿಕ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಡ್ತಾರಲ್ಲ ಇರಲ್ಲ ಅಲ್ವಾ? ಸೊ ಆ ಥರದ್ದು ಬಟ್ ಒಂದು ಕತೆ ಅದಷ್ಟೇ, ಒಂದು ಇನ್ಸಿಡೆಂಟ್ ತೊಗೊಂಡು ಅವ್ರು ಅದಕ್ಕೆಲ್ಲ ಏನೇನು ಬೇಕೋ ಕಮರ್ಷಿಯಲೈಸ್ ಮಾಡಿ ಅಥವಾ ಜನಕ್ಕೆ ಇನ್ನೊಂಚೂರು ರೀಚ್ ಆಗೋದಕ್ಕೋಸ್ಕರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿರ್ತೀವಿ ಎಲ್ಲನೂ. ಇಲ್ಲಾಂದ್ರೆ ಏನಾಗುತ್ತೆ, ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಏನಾಗಿತ್ತು, ಇಷ್ಟೇ ಆಗಿತ್ತು, ಹಿಂಗೆ ತೋರಿಸ್ತೀವಿ ಅಂದ್ರೆ ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ. ಸೊ ಇಲ್ಲೂ ಅಷ್ಟೇ, ಆ ಇನ್ಸಿಡೆಂಟ್ ಗೊತ್ತು ನಿಮಗೆ. ಹೌದಲ್ವಾ, ನಾನು ಪೇಪರ್ ಓದಿದ್ದೆ, ನಾನು ಟಿ ವಿಲಿ ನೋಡಿದ್ದೆ, ಇನ್ನೊಂದೇನೋ ಆಗಿತ್ತು, ಮತ್ತೊಂದು ನೇಷನ್ ವೈಡ್ ನ್ಯೂಸ್ ಅದು ಅಂತ ಗೊತ್ತಿರೋದನ್ನು ಹೆಂಗಾಗಿತ್ತು ಅಥವಾ ಅದ್ರ ಹಿಂದೆ ಈ ಥರದೊಂದು ಕತೆ ನಡೆದಿತ್ತಾ, ಇದು ಯಾರು, ಈ ಕ್ಯಾರೆಕ್ಟರ್ ಯಾರು ಅಂತ ಗೂಗಲ್ ಮಾಡಿದ್ರೆ ನಿಮ್ಗೆ ಅದೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತಲ್ಲ. ಸೊ ದಟ್ ಈಸ್ ಒನ್ ಥಿಂಗ್ ಅಬೌಟ್ ದಿಸ್ ಫಿಲಮ್. ಆ್ಯಂಡ್ ಅದ್ರ ಮೇಲೆ ಇನ್ನೊಂದೇನಂದ್ರೆ, ಬಟ್ ಪಾಪ ಹಂಗಲ್ಲ ಸರ್, ನೀವು ಪಾಪ ತುಂಬ ಕನ್ವೀನಿಯೆಂಟ್ ಮಾಡಿಕೊಟ್ಟಿದ್ದೀರಿ ಕಾಡಲ್ಲೂ. ಆ್ಯಂಡ್ ಬಟ್ ಇನ್ನೊಂದೇನಂದರೆ, ಆ ಕಾಡಲ್ಲಿ ಬರೀ ನೈಟ್ ಶೂಟು. ಆಮೇಲೆ ನೀವು ಟ್ರೇಲರ್ ಇವಾಗ ನೋಡಿರ್ತೀರಾ, ಅಂದರೆ ಸುಮ್ಮನೆ ಕಾಡಲ್ಲಿ ಒಂದು ಗಾಡಿ ಇಟ್ಕೊಂಡು ಹೋಗೋದು ಅಂಥವಲ್ಲ, ಅದರಲ್ಲಾದ ಒಂದು ಸ್ಟ್ರಗಲ್ ಇದೆ, ಓಡಾಟ ಇದೆ, ಎಲ್ಲೋ ನೀರು ಒಳಗಡೆ ಏನೋ ತೋರಿಸಿದ್ದೀವಿ, ಅದು ನೀವು ಟ್ರೇಲರಲ್ಲೂ ನೋಡಿರ್ತೀರ. ಸೊ ಅದೆಲ್ಲ ನೋಡಿದ್ರೆ ಇವಾಗ ಸುಮ್ಮನೆ ಆ ನೀರು ಜಸ್ಟ್ ಅದು ಒಂದು ನದಿ ಥರ ಹರಿತಿದ್ದಿದ್ದು ಅಲ್ಲಿ ಕಾಡು ಮಧ್ಯದಲ್ಲಿ. ಅಲ್ಲಿ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ಅಲ್ಲಿ ಇವಾಗ ಆ ಥರ ಒಂದು ಸೀನ್ ಶಾರ್ಟ್ ತೆಗಿಬೇಕು, ಅದೇನು ಸುಮ್ಮನೆ ನೋಡೋಕೆ 1 ನಿಮಿಷ ಅಲ್ಲಿ ಮುಗಿಯುತ್ತೆ, 30 seconds ಅಲ್ಲಿ. ಬಟ್ ಅದು ತೆಗಿಯೋಕೆ ನಾವು ಒಂದು 3-4 hour ಕಳೆದಿರ್ತೀವಿ ಆ ನೀರಲ್ಲಿ. ನನಗೆ ಎಲ್ಲಿ ಏನು ಸಿಕ್ಕತ್ತೆ, ಹಾವಿದ್ಯಾ, ಅದು ಯಾರಿಗೆ ಗೊತ್ತು ಅದು ಏನಿರುತ್ತೆ ಅಂತ ಕಾಣಿಸಲ್ವಲ್ಲ. ಸೊ ಅಂಥವೆಲ್ಲ ಇರುತ್ತೆ. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಒಂಥರ ಮಜವಾಗಿತ್ತು ಕಾಡಲ್ಲಿ. ಆ್ಯಂಡ್ ಇನ್ನೊಂದು ಚಾಲೆಂಜಸ್ ಏನು ಪ್ರವೀಣ್, ಫಾರೆಸ್ಟಲ್ಲಿ ಶೂಟಿಂಗ್ ಮಾಡ್ತೀವಿ ನಾವು ಅಂದರೆ, ಏನೇ ನೀವು ಫೆಸಿಲಿಟೀಸ್ ವೈಸಲ್ಲಿ ಏನೇ ಮಾಡಿರ್ಬೋದು ಕ್ಯಾರವ್ಯಾನ್ಗೆ, ಇಟ್ ಕೆನಾಟ್ ಗೆಟ್ ಇನ್ಸೈಡ್ ಇದೆ. ಎಲ್ಲೋ ಒಂದು ಕಡೆ ಅಸೆಂಬಲ್ ಆಗಬೇಕು, ಅಲ್ಲಿಂದನೇ ಎಲ್ಲೋ ಒಂದು ವಾಕ್ ಹೋಗಿರುತ್ತೆ, ಕ್ಯಾಮ್ರಾ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡ್ಕೊತಾರೆ, ಆರ್ಟಿಸ್ಟಿಂದ ಎಲ್ಲೋ ಕಳಿಸ್ತಾರೆ, ಏನು ಆ ಮೂಮೆಂಟಲ್ಲಿ ಏನು. ಆ್ಯಂಡ್ ಅದು ನಮ್ಮ ಏರಿಯಾ ಅಲ್ಲ, ಅವ್ರ ಏರಿಯಾಗೆ ನಾವು ಹೋಗಿದ್ದೀವಿ. ನಾವು ಭಯಭಕ್ತಿಯಿಂದ ರೆಸ್ಪೆಕ್ಟ್ಫುಲ್ಲಾಗಿ ಅಲ್ಲಿ ಇರಬೇಕು. ಏನನ್ನು ಗ್ರಾಂಟೆಡ್ ತಗೊಳ್ಳೋಂಗಿಲ್ಲ ಅಲ್ಲಿ. ಸೊ ಆ ಥರದ್ದೆಲ್ಲ ತುಂಬ ಚಾಲೆಂಜಸ್ ಇಬ್ಬರು ಪಾಪ ಫೇಸ್ ಮಾಡಿದ್ದಾರೆ. ಆ್ಯಂಡ್ ನಾವು ಬೇರೆ ಏನು ಬೇಕಾದ್ರೆ ಚೀಟ್ ಮಾಡ್ಬೋದು, ಫಾರೆಸ್ಟ್ನ ಚೀಟ್ ಮಾಡೋಕ್ಕಾಗಲ್ಲ, ಕಾಡನ್ನು ಚೀಟ್ ಮಾಡೋಕ್ಕಾಗಲ್ಲ, ಕಾಡಲ್ಲೇ ಶೂಟಿಂಗ್ ಮಾಡಬೇಕು. ಓಕೆ, ಇನ್ನು ಬೇರೆ ಎಲ್ಲ ಹೋದ್ರೆ ನೀಲಗಿರಿ ತೊಗೊಬಂತ ಅದೆಲ್ಲ ಚೀಟ್ ಮಾಡೋಕ್ಕಾಗಲ್ಲ. ನಿಮಗದು ಅಥೆಂಟಿಕ್ ಆಗಿ ಇರೋ ಮರಗಳಿಂದ ಹಿಡಿದು ನಾವು ಎಷ್ಟು ಫಾರೆಸ್ಟು, ಇಲ್ಲಿ ದೇವರಾಯನದುರ್ಗ ಫಾರೆಸ್ಟಿಂದ ಹಿಡಿದು MM ಹಿಲ್ಸಿಂದ ಹಿಡಿದು ಯಲ್ಲಾಪುರ ಫಾರೆಸ್ಟ್ ತನಕ ಎಷ್ಟು ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂದರೆ ಒಂದೊಂದು ಬ್ಲಾಕಿಗೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಅದೆಲ್ಲನೂ ಮಾಡಿದ್ದೀವಿ. ಆಮೇಲೆ ಡೇನಲ್ಲಿ ಫಾರೆಸ್ಟ್ ಅಟ್ಲೀಸ್ಟ್ ಕಾಣಿಸುತ್ತೆ, ನೈಟು ಪಿಚ್ ಡಾರ್ಕ್ ಇರುತ್ತೆ, ಇಡೀ ಫಾರೆಸ್ಟ್ ಲೈಟ್ ಅಪ್ ಮಾಡಿಕೊಂಡು ಒಂದು ಮರಕ್ಕೆ ಲೈಟ್ ಕಟ್ಟಂಗಿಲ್ಲ, ಒಂದು ಗಿಡ ಮುರಿಯೋಕ್ಕಾಗಲ್ಲ. ನಮಗೂ ಆ ಜವಾಬ್ದಾರಿ ಇದೆ, ಬಂದಿರೋ ಆಫೀಸರ್ಸ್ಗಳು ಅಲ್ಲೇ ಮಾನಿಟರ್ ಮಾಡ್ತಿರ್ತಾರೆ. ಸೊ ಪ್ರತಿಯೊಂದು ಸತಿನೂ ನಾವು ರಾಸ್ಟಾಮ್ಗಳು ಹಾಕ್ಕೊಂಡು ಏರಿಸಿ ಅದ್ರ ಮೇಲೆ ಲೈಟ್ ಇಟ್ಕೊಂಡು ಹಾಗೆ ಶೂಟಿಂಗ್ ಮಾಡೋದು ಎಲ್ಲನೂ ನಾವು. ಸೊ ವೆರಿ
ನನಗೆ ಆ್ಯಕ್ಟ್ರಸ್ಸು ಅಷ್ಟೇ ಶ್ರಮ ಪಟ್ಟಿದ್ದಾರೆ, ಬಟ್ ಟೆಕ್ನಿಷಿಯನ್ಸ್ ಅಟ್ಮೋಸ್ಟ್ ಶ್ರಮ ಪಟ್ಬಿಟ್ಟಿದ್ದಾರೆ ಈ ಪಿಕ್ಚರ್ಗೆ. ಸ್ಟಾರ್ಟಿಂಗ್ ಒಂದು 2 days ಕಷ್ಟ ಆಯಿತು, ನೈಟ್ ಶೂಟ್ ಆಗಿರೋದ್ರಿಂದ. ಅದಾದಮೇಲೆ ನಾವೇ ಅಡ್ಜಸ್ಟ್ ಆಗಿಬಿಟ್ವಿ. ಅಲ್ಲಿ ನಾವಿಬ್ರಂತ ಅಲ್ಲ, ಅಲ್ಲಿ ಅಷ್ಟೊಂದು ಜನ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವರು ಅದೇ ನಮ್ಮ ಥರನೇ ರಾತ್ರಿನೇ ವರ್ಕ್ ಮಾಡ್ತಾಯಿದ್ರು. ಆ ಚಳಿ ಎಲ್ರಿಗೂ ಆಗ್ತಿತ್ತು. ಎಲ್ಲರ ಜೊತೆ ಮಾತಾಡ್ತಾ ಅದೊಂದು ನಮಗೇನು ನೈಟಲ್ಲಿ ಶೂಟ್ ಮಾಡ್ತಾಯಿದ್ದೀವಿ, ಕಷ್ಟ ಆಗ್ತಿದೆ ಆ ಥರ ಏನೂ ಫೀಲ್ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು ಸರ್, ಒಂಥರ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ನಮ್ಮದು ರುಟೀನೇ ಚೇಂಜ್ ಆಗಿಬಿಟ್ಟಿದೆ. ಈಗಂತೂ ನಂದು ಬೆಳಿಗ್ಗೆ ಎಲ್ಲ ಮಲಗಿರ್ತೀನಿ, ರಾತ್ರಿ ಎಲ್ಲ ಎದ್ದಿರ್ತೀನಿ ಆ ಸಿನಿಮಾಯಿಂದ. ಬಟ್ ಒಂಥರ ಚೆನ್ನಾಗಿತ್ತು ಸರ್. ಆ್ಯಂಡ್ ಬಟ್ ಪ್ರಿಯಾಂಕಾ ಸ್ವಲ್ಪ ಹಂಗೆ ನೋಡಿದ್ರೆ ಫಾರೆಸ್ಟ್ ಸ್ವಲ್ಪ ಕಮ್ಮಿನೇ, ರಾಣಾ ಆದರೆ ಫುಲ್ ಇದ್ದಾರೆ, ಅವ್ರಿಗೆ ಆ ಪೋರ್ಷನ್ಸ್ ಸ್ವಲ್ಪ ಕಮ್ಮಿನೇ. ನೀವು ಹೋದಾಗ ಸಫಾರಿಗೆ ಹೋಗ್ತೀರಾ ಅಥವಾ ಈ ಥರ ಏನೋ ಕಾಡಿಗೆ ಹೋಗ್ತೀರಾ ಅಂತಂದಾಗ ನಾನು ಚಿತ್ತೆ ಪಾಸಾಗಿದ್ದು ನೋಡಿದೆ ಅಥವಾ ಒಂದು ಹುಲಿದೇನೋ ನೋಡಿದೆ ಅಂತ ನಾವು ಹೇಳ್ತೀವಂತೆ. ಆದರೆ 10 ಚಿರತೆ 20 ಹುಲಿ ನಮ್ಮನ್ನು ನೋಡ್ತಾನೆ ಇರುತ್ತಂತೆ. ನಮಗೆ ಕಾಣಿಸಲ್ಲ ಅದು, ಅದಕ್ಕೆ ನಾವು ಕಾಣಿಸ್ತಾ ಇರ್ತೀವಿ. ದಟ್ ಇಸ್ ಅ ಡಿಫ್ರೆನ್ಸ್ ಅಂತೆ. ನಾವು ಸಫಾರಿಗೆ ಹೋದಾಗಲೂ ಒಂದು ಟೈಗರ್ ಸೈಟ್ ಆಯಿತು ಅಂತ ಅನ್ಸುತ್ತೆ, 10 ಟೈಗರ್ಸ್ ಇಸ್ ಆಲ್ರೆಡಿ ವಾಚಿಂಗ್ ಯು ಅನ್ನೋದು ಅದಕ್ಕೆ ಅದನ್ನು ನೀನು ಸೈಟ್ ಮಾಡಿರುತ್ತೆ, ನಿನಗೆ ಸೈಟ್ ಆಗಲ್ಲ ಅದಷ್ಟೇ. ಆ ಥರದ್ದು ಎಲ್ಲ ಪ್ರಾಣಿಗಳು ಅಷ್ಟೇ, ಅದು ನಮ್ಗೆ ತುಂಬ ರೆಸ್ಪೆಕ್ಟ್ ಮಾಡುತ್ತೆ ನಾವುಗಳೇ. ಇನ್ನೊಂದು ಇದನ್ನ ಕಾಕತಾಳಿ ಅಂತಿರೋ ಅಥವಾ ಗೊತ್ತಿಲ್ಲ, ನನ್ನ ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಕನ್ನಡ ಸಿನಿಮಾ ಪ್ರೇಮಿಯಾಗಿ ನನ್ನದೊಂದು ಅನಾಲಿಸಿಸ್. ನಿಮ್ಮ ಟ್ರೈಲರಲ್ಲಿ ಒಂದು ಶಾರ್ಟ್ ಇದೆ, ಮಾದಪ್ಪ ಬಿಡ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯ್ತು. ಆ ಶಾರ್ಟ್ ಸಖತ್ ಇಷ್ಟ ಆಯ್ತು. ಏಳುಮಲೆ ಅನ್ನೋದಕ್ಕೆ ಸೂಪರ್ ಅನ್ಸು. ಆ ನೈಟ್ ಶಾರ್ಟ್ ತೆಗೆದಿರಲ್ಲ, ನಾನು ನೋಡಿಲ್ಲ ಅದನ್ನ ಆ ಥರದ್ದು. ಫಸ್ಟ್ ಟೈಮ್ ನಾನು ಆ ಶಾರ್ಟ್ ನೋಡಿದ್ದೆ. ಈಗ ಮಾದಪ್ಪನ ಬಗ್ಗೆ ಬಂದಿರೋ ಹಾಡಾಗ್ಲಿ ಜೋಗಿಯಿಂದ ತಗೊಳ್ಳೋ ಥರದಾದ್ರೆ ಅದು ಮತ್ತೆ ಇಲ್ಲ, ಅದೊಂದು ಅಗೇನ್ ಅದೊಂದು ಪವರ್ಫುಲ್ ಪ್ಲೇಸ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ನಾವು ಅಲ್ಲಿ ಶೂಟಿಂಗೇ ಮಾಡಿದ್ದೀವಿ, ದೇವಸ್ಥಾನ ಪ್ರಿಮೈಸಸ್ಸಲ್ಲಿ ಎಲ್ಲನೂ ಅಲ್ಲೇ ಶೂಟಿಂಗ್ ಮಾಡಿರೋದು. ಅದೊಂದು ಅದ್ಭುತವಾದಂಥ ವೈಬ್ ಆ ಜಾಗದಲ್ಲೇ ನಿಮಗೆ. ಆ್ಯಂಡ್ ಅಷ್ಟಿಲ್ದೇ ಅಷ್ಟು ಜನಗಳು ಅಲ್ಲಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅದು ಏನು ನಮಗೂ ಟೈಟ್ಲ್ ಒಂದು 2-3 ಅಂದ್ಕೊಂಡಿದ್ದು, ಕೊನೆಗೆ ಏಳುಮಲೆನೇ ಬಂದು ಕರೆಕ್ಟಾಗಿ ನಮಗೆ ಕೂತ್ಕೊಳ್ತು ಅಲ್ಲೇ ಕರೆಕ್ಟಾಗಿ. ಆ್ಯಂಡ್ ಸಾಂಗ್ ಕೂಡ ಅಷ್ಟೇ, ಫಸ್ಟ್ ಏನೋ ಬೇರೆ ಅಂದ್ಕೊಂಡಿದ್ದು ಸಾಂಗು, ಕೊನೆಗಿಲ್ಲ ಈ ಥರ ಹೋಗೋಣ ಅಂದ ತಕ್ಷಣ ಆನುಮಲೆ ಜೇನುಮಲೆ ಅದು 7 ಬೆಟ್ಟಗಳನ್ನ ಇಟ್ಕೊಂಡೇ ಒಂದು ಸಾಂಗ್ ಬರೋಂಗಾಯಿತು. ಬಟ್ ಇಡೀ ಸಿನಿಮಾ ನಿಮಗೆ ಗೊತ್ತಿಲ್ದೇನೋ ಮಾದಪ್ಪನ ಹೆಸರು ಬರ್ತಾನೆ ಇರುತ್ತೆ, ಅಥವಾ ಒಂದಷ್ಟು ಸೀನ್ಗಳಲ್ಲಿ ನೀವು ಹೇಳಿದ್ರೆ ಒಂದು ವಾವ್ ಮೂಮೆಂಟ್ ಅಂತ ಹೇಳಿದ್ರಲ್ಲ, ಆ ಥರ ಎಷ್ಟೊಂದು ವಾವ್ ಮೂಮೆಂಟ್ಗಳು ಅದಕ್ಕೆ ಕನೆಕ್ಟ್ ಆಗಿರೋವಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾರೋ ಒಬ್ರು ಸಿನಿಮಾ ನೋಡಿದವರು ನನ್ನ ರಿವ್ಯೂ ಮಾಡೋ ಟೈಮಲ್ಲಿ ನೋಡಿದವರು ನನಗೆ ಅದು ಹೇಳಿದ್ರು, ಗಾಡ್ಸ್ ಪ್ರೆಸೆನ್ಸ್ ಇನ್ ದ ಫಿಲಮ್ಮು ಡೈರೆಕ್ಟಾಗಿ ಕಾಣಿಸಿಲ್ಲ ಅಂದರು, ಇಂಡೈರೆಕ್ಟಾಗಿ ಗಾಡ್ಸ್ ಪ್ರೆಸೆನ್ಸ್ ಇಡೀ ಫಿಲಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು. ಅದಾದಮೇಲೆ ನಾನು ಮತ್ತೆ ರೀಕಾಲೆಕ್ಟ್ ಮಾಡ್ಕೊಂಡು ನೋಡಿದೆ, ಇಲ್ಲಿ ಹೌದಲ್ವಾ ಎಲ್ಲ ಕಡೆನೂ ಅದೊಂದು ಪ್ರೆಸೆನ್ಸ್ ಬರ್ತಾ ಇದೆಯಲ್ಲ, ನಮಗೇನು ಡೆಲಿಬ್ರೇಟ್ ಇಲ್ಲ, ಬಟ್ ಅವ್ರು ನೋಟಿಸ್ ಮಾಡಿದ್ರು, ಸರ್ ಅಲ್ಲಲ್ಲಿ ಇಲ್ಲಿ ನೋಡಿ ಇಂಥ ಕಡೆ ಇಂಥ ಸೀನ್ ಲಾಸ್ಟ್ ಶಾರ್ಟ್ ತನಕನೂ ಗಾಡ್ಸ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆಯಲ್ಲ ಸರ್ ಅಂತ ಅಂದ್ಬಿಟ್ಟು ಅಂತ. ನಾವು ಹೌದು ಅದು ಬರ್ಸ್ಕೊಂಡಿದೆ ಬಿಡಿ ಹಂಗಾರೆ ಅದನ್ನು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇತ್ತು. ಸೊ ತುಂಬ ಪ್ರಾಮಿನೆಂಟಾಗಿ ಗಾಡ್ಸ್ ಪ್ರೆಸೆನ್ಸ್ ಇದೆ ಫಿಲಮಲ್ಲಿ. ಇಲ್ಲ ಅದು ಪುನೀತ್ ಇಮಾನ್ ಸರ್ ಅಂತ ಹೇಳಿದಾಗಲೇ ನನಗೆ ಅದೇ ಅನಿಸಿತ್ತು. ಅಂದರೆ ಅವ್ರು ಈ ಥರ ಜಾನರ್ಸಲ್ಲಿ ಒಂದಷ್ಟು ಅಚೀವ್ ಮಾಡಿದ್ದಾರೆ. ಅವಾಗೆಲ್ಲ ಕುಮ್ಕಿ ಅಂತ ಯಾವುದೋ ಪಿಕ್ಚರ್ ಆಗಿರ್ಬೋದು, ಅಥವಾ ಮೈನಾ ಅಂತ ಫಿಲಮ್ ಆಗಿರ್ಬೋದು, ಆ ಥರದ್ದು ಅವ್ರು ಅಲ್ಲಿವರೆಗೂ ಈ ಥರದ್ದು ಲವ್ ಸ್ಟೋರೀಸ್ಗಳಿಗೆ ಅದ್ಭುತವಾಗಿ ಮ್ಯೂಸಿಕ್ನ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೊಂದು ಅಥೆಂಟಿಸಿಟಿ ಗೊತ್ತು. ಆಮೇಲೆ ನೇಟಿವಿಟಿ ವೈಸಲ್ಲಿದ್ದಾಗ ಚೆನ್ನಾಗಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ಕನ್ನಡದಲ್ಲಿ ಅವ್ರು ಮಾಡಿದಾಗ ಕೂಡ ನನಗೆ 2 ಸಿನಿಮಾ ತುಂಬ ಇಷ್ಟ ಆದಂಥ ಸಿನಿಮಾ, ಕೋಟಿಗೊಬ್ಬ 2 ಆಗಿರ್ಬೋದು ಅಥವಾ ನಟ ಸಾರ್ವಭೌಮ ಆಗಿರ್ಬೋದು, 2. ಸೊ ಈ ಕತೆಗೆ ಅವರು ಆ್ಯಪ್ಟ್ ಆಗಿರ್ತಾರೆ ಅಂತ ನನಗೂ ಅನ್ನಿಸ್ತು. ಬಟ್ ಅಗೇನ್ ಅವ್ರ ಅವೈಲಬಿಲಿಟಿ, ಕಾಸ್ಟು ಅದೆಲ್ಲನೂ ನಮಗೂ ಚಾಲೆಂಜಸ್ ಇತ್ತು. ಬಟ್ ಅವರು ಕತೆ ಕೇಳಿ ತುಂಬ ಇಂಪ್ರೆಸ್ ಆಗಿ ಎಲ್ಲದಕ್ಕೂ ಅವರು ಬ್ಲೆಂಡಾಗಿ ನಮಗೆ ಬಂದರು. ಸೊ ಅವ್ರು ಬಂದಿದ್ದ ಉದ್ದೇಶನೇ ಫಾರ್ ಆಲ್ ದೀಸ್ ಥಿಂಗ್ಸ್ ನಮಗೆ. ಆ್ಯಂಡ್ ತುಂಬ ಅದ್ಭುತವಾದಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸು ಕೂಡ ನಮಗೆ ಔಟ್ ಆಫ್ ದಿ ಸ್ಕ್ರಿಪ್ಟ್ ಸಾಂಗ್ಸ್ ಇರಲಿಲ್ಲ, ಬ್ಲೆಂಡೆಡೇ ಇತ್ತು. ಸೊ ಅದು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದೇ ಜಗಪತಿ ಬಾಬು ಸರ್, ಕಿಶೋರ್ ಸರ್, ನಾಗಾಭರಣ ಸರ್, ಇದು ತುಂಬ ಮೇನ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಜಗ್ಗಪ್ಪನೂ ಅಷ್ಟೇ, ನಮ್ಮ ಆ್ಯಕ್ಟರ್ ಜಗ್ಗಪ್ಪ, ಅವನು ಕೂಡ ತುಂಬ ಇಂಪಾರ್ಟೆಂಟ್ ಒಂದು ರೋಲ್ ಮಾಡಿದ್ದಾನೆ. ಏನಾಗುತ್ತೆ ಸಿನಿಮಾ ನೋಡಿದಾಗ, ಹೌದು ಯಾಕೆ ಜಗಪತಿ ಬಾಬುರನ್ನ ಯಾಕೆ ಹಾಕಿದ್ದೀವಿ ಅಂತ ಅನ್ನೋದನ್ನು ತುಂಬ ಗೊತ್ತಾಗುತ್ತೆ ನಿಮಗೆ. ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಯಾಕೆ ಅವ್ರನ್ನ ಪಿಕ್ ಮಾಡಿದ್ದಾರೆ, ಅವ್ರು ಯಾರನ್ನ ಹೋಲ್ತಿದ್ದಾರೆ, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅವ್ರ ಗೆಟಪಲ್ಲಿದ್ದಾರೆ ಅದೆಲ್ಲ ನಿಮಗೆ ಆ ಸಿನಿಮಾ ನೋಡಿ ಒಂದು ಅವ್ರು ಬರ್ತಿದ್ದಂಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ ನಮಗೆ. ಓಹೋ ಇವ್ರು ಈ ಪಾತ್ರ ಮಾಡಿದ್ದಾರೆ, ಇದನ್ನು ನೆನಪಿಸ್ತಾ ಇದ್ದಾರೆ ನಮಗೆ. ಸರ್ದಾರ್ ಸತ್ಯ ಮಾಡಿದ್ದಾರೆ, ಸರ್ದಾರ್ ಸತ್ಯ, ಓಹೋ ಯಾಕೆ ಸರ್ದಾರ್ ಸತ್ಯಲ್ಲಿ ಕ್ಯಾಸ್ಟ್ ಆಗಿದ್ದಾರೆ, ಇದೆಲ್ಲ ತುಂಬ ಚೆನ್ನಾಗಿ ನಿಮಗೆ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ನಾಟ್ ದಟ್ ಜಗಪತಿ ಬಾಬು ಸರ್ ನಮ್ಮ 2 ಸಿನಿಮಾದಲ್ಲಿ ಇದ್ದರು, ಹಿಂದೆ 2 ಸಿನಿಮಾದಲ್ಲಿ ಇದ್ದರು, ಅದಕ್ಕೋಸ್ಕರ ಖಂಡಿತವಾಗ್ಲೂ ಇಲ್ಲ.
ಅವ್ರು ಕಾಕತಾಳೀಯವಾಗಿ ನನ್ನ ಪಿಕ್ಚರ್ ಒಳಗೆ ಬಂದಿದ್ದು. ನಾವು ಡೆಲಿಬ್ರೇಟಾಗಿ ಜಗಪತಿ ಬಾಬು ಸರ್ ಬೇಡ ಈ ಸಿನಿಮಾಗೆ ಅಂತ ಕೂತಿದ್ವಿ ನಾವು. ಯಾಕಂದರೆ ಆ ಕ್ಯಾರೆಕ್ಟರ್ ಅವ್ರನ್ನೇ ಡಿಮ್ಯಾಂಡ್ ಮಾಡ್ತಿದ್ದೆ ಪುನಿ. ನಾನೇ ಅವ್ರಿಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ, ಅವ್ರು ಏನು ಪೇಮೆಂಟ್ಸು ಅವ್ರದ್ದು ಏನು ಅಂತ ನನಗೆ ಗೊತ್ತು. ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಈ ಸಿನಿಮಾಗೆ ತುಂಬ ಕಷ್ಟ ಆಗುತ್ತೆ, ಈ ಥರದವ್ರನ್ನ ಯಾರು ಹುಡುಕ್ಬೇಕು ನಾವು ಅಂತಲೇ ನಾವು ಈ ಕಥೆ ಹೇಳಿದಾಗ್ಲೂ ಮಾತಾಡಿದ್ದೀವಿ. ನಾವು ಯಾವಾಗೋ ಅಕ್ಟೋಬರ್ನಲ್ಲೆಲ್ಲ ಅದು ಡಿಸ್ಕಸ್ ಮಾಡಿ ಅವ್ರ ಫೋಟೋಗಳನ್ನ ಇಟ್ಕೊಂಡು ರೆಫರೆನ್ಸ್ ನೋಡಿದ್ದೀವಿ ನಾವೆಲ್ಲ, ಈ ಥರದ ಫೋಟೋ ಈ ಥರದ್ದು ಅಂತ. ಅದು ಏನು ಅದಾಗೆ ಹೇಳ್ತಿಲ್ವಾ, ಅದು ಆಗಬೇಕು ಅಂತಿದ್ದಾಗ ಇವ್ರ ಮದುವೆಗೆ ರಕ್ಷಿತಾ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದಾರೆ ಇನ್ವೈಟ್ ಮಾಡೋದಕ್ಕೆ. ರಕ್ಷಿತಾ ಮೇಡಮು JB ಸರ್ ಫ್ರೆಂಡ್ಸು. ಸೊ ಅವ್ರಿಗೆ ಫೋನ್ ಮಾಡಿದ್ದಾರೆ, ಹಿಂಗೆ ನನ್ನ ತಮ್ಮನ ಮದುವೆ ನಿಮ್ಗೆ ಇನ್ವೈಟ್ ಮಾಡೋಕ್ಕೆ ಇನ್ವಿಟೇಷನ್ ಕಳಿಸ್ತಿದ್ದೀನಿ ಅಂತ. ಹೌದಾ, ನಿನ್ನ ತಮ್ಮ ಏನು ಮಾಡ್ತೀಯಾನೆ, ಏಕಲವ್ಯ ಆದಮೇಲೆ ಏನಾಗ್ತಿದೆ ಅಂತೆಲ್ಲ ಕೇಳಿದಾಗ ತರುಣ್ದು ಪ್ರೊಡಕ್ಷನ್ ಪಿಕ್ಚರ್ ಮಾಡ್ತಾಯಿದ್ದಾರೆ ರಾಣಾ. ತರುಣ್ ಪ್ರೊಡಕ್ಷನ್ ಮಾಡ್ತಿದ್ದಾನ? ಹೌದು. ಅದೇ ನನಗೆ ಹೇಳಿಲ್ಲ, ಮತ್ತು ಪ್ರೊಡಕ್ಷನ್ ಮಾಡ್ತಿದ್ದಾನ ಅವನು, ನಂಗೆ ಗೊತ್ತಿಲ್ಲ, ನೀವು ಕೇಳಿ ಏನೇ. JB ಸರ್ ನನಗೆ ಫೋನ್ ಮಾಡಿದ್ರು, ವಾಟ್ ಬಿಗ್ ಮ್ಯಾನ್, ಯುವರ್ ಪ್ರೊಡ್ಯೂಸಿಂಗ್ ಅ ಮೂವಿ ಆ್ಯಂಡ್ ಯು ಹ್ಯಾವ್ ನಾಟ್ ಕಾಲ್ಡ್ ಮೀ ಅಂತ. ಸರ್ ಇಲ್ಲ ಸರ್, ನಾನು ಇದೊಂದು ಕಂಟ್ರೋಲ್ಡ್ ಬಜೆಟಲ್ಲಿ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಅಫೋರ್ಡ್ ಮಾಡೋಕ್ಕೆ ನನ್ನ ಕೆಲ ಆಗಲ್ಲ ಸರ್. ಅದೆಲ್ಲ ಬೇಡ, ನಿನ್ನ ಕಥೆ ಹೇಳಿಸು ನನಗೆ ಫಸ್ಟು. ನನಗೆ ಹೆಸಿಟೇಷನ್ನು ಇಲ್ಲ, ನೀನು ಹೇಳಿಸ್ಲೇಬೇಕು ಅಂತ ಅವ್ರು ಕಂಪಲ್ಸರಿ ಮಾಡಿದ್ಮೇಲೆ ಆಮೇಲೆ ಪುನೀತ್ನ ಕಳಿಸಿ ಕತೆ ಹೇಳಿಸಿದ್ದಾಯಿತು. ಅವ್ರು ಥ್ರಿಲ್ ಆಗ್ಬಿಟ್ರು. ನಾನು ಮಾಡಿಲ್ಲ ತರುಣ್ ಈ ಥರದ್ದು, ಇದು ತುಂಬ ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ, ನೀನೇನು ಟೆನ್ಷನ್ ಮಾಡ್ಕೊಬಿಡೋದು. ತುಂಬ ಪ್ರೀತಿಯಿಂದ ಅವರು ಇದು ಬಂದು ಫುಲ್ ಅವರು ರಾಮ್ ಚರಣ್ದು ಪೆಡ್ಡಿ ಏನೋ ಮಾಡ್ತಿದ್ರು ಅವಾಗ, ಅದ್ರ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು, ಯಾಕಂದ್ರೆ ನನಗೆ ಫಾರೆಸ್ಟ್ ಪರ್ಮಿಷನ್ ಆಗೋಗಿತ್ತು, ಸರ್ ನಾನು ಈ ಡೇಟಲ್ಲೇ ಮಾಡಬೇಕು ಸರ್ ಇದು ಅಂತಂದ್ಬಿಟ್ಟು ಅಂತ. ಇಲ್ಲ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಬಂದು ಅವರೇ ಮಾಡಿಕೊಟ್ಟು ಅವರೇ ಡಬ್ಬಿಂಗ್ ಮಾಡಿಕೊಟ್ಟು ಪಿಕ್ಚರ್ಗೆ. ಸೊ ನೀವು ನೋಡಿದಾಗ ಹೌದಲ್ವಾ, ಇವ್ರು ಕರೆಕ್ಟ್ ಇವರೇ ಈ ಥರನೇ ಹೋಲ್ತಾ ಇದ್ದಾರೆ ಅನ್ನೋದಕ್ಕೆ ಬರುತ್ತೆ ಅದು. ಸೊ ಹಾಗಾಗಿ ಕ್ಯಾಸ್ಟಿಂಗ್ ಆಗಿದೆ. ಕಿಶೋರ್ ಸರ್ ಅಷ್ಟೇ, ಕಿಶೋರ್ ಸರ್ ಹಲವಾರು ಪೊಲೀಸ್ ಪಾತ್ರಗಳು ಮಾಡಿದ್ದಾರೆ ಅದ್ಭುತವಾಗಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವರೊಂದು ಡ್ರೈವಿಂಗ್ ಫೋರ್ಸ್, ಅದು ಟೋಟಲ್ ಅವರೊಂದು ಬೇರೆ ಥರದ್ದು ರೋಲ್ ಇರುತ್ತೆ ಅವ್ರದ್ದು. ಸೊ ಹಾಗಾಗಿ ಅವರೇ ಬೇಕು. ನಾವು ಏನೇನು ಫಸ್ಟಿಂದ ಅಂದ್ಕೊಂಡಿದ್ವಿ ಇಂತಿಂಥ ಆ್ಯಕ್ಟರ್ಸ್ ಅಂತ, ಅಂಥ ಆ್ಯಕ್ಟರ್ಸೇ ಬಂದು ಕೂತ್ಕೊಂಡ್ರು ನಮಗೆ. ಸೊ ನೀವು ಸಿನಿಮಾ ನೋಡಿದಾಗ ಎಲ್ಲ ಕ್ಯಾರೆಕ್ಟರ್ಸು ಹೌದಪ್ಪ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಅಂತೂ ಬರುತ್ತೆ. ನಂದು ಜಾಸ್ತಿ ಕಾಂಬಿನೇಷನ್ ಇರೋದು ನಾಗಭರಣ ಸರ್ ಜೊತೆ ಇದೆ, ಆ್ಯಂಡ್ ಫಸ್ಟ್ ಸೀನ್ ಇದ್ದಿದ್ದು ಕಿಶೋರ್ ಸರ್ ಜೊತೆ. ಸೊ ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಾಣಾ ಸರ್ ಜೊತೆ ಇದೆ, ಒಳ್ಳೇದಾಗಲಿ ಸರ್. ದರ್ಶನ್ ಸರ್ ಇವ್ರ ಫಾದರು ಫ್ರೆಂಡ್ಸು. ಹಾಂ, ಕ್ಲಾಸ್ಮೇಟ್ಸಾ? ಹಾಂ, ಕ್ಲಾಸ್ಮೇಟ್ಸ್. ಹಾಂ, ಅವರಿಬ್ಬರು ಕ್ಲಾಸ್ಮೇಟ್ಸ್ ಅಂತೆ. ಸೊ ನಮಗೂ ಅದು ಗೊತ್ತಾಗಿದ್ದು ಇವರು ಮಹಾನಟಿಗೆ ಬಂದು ಒಂದು ಅಷ್ಟು ಎಪಿಸೋಡ್ಸ್ ಆದಮೇಲೆ, ಅದಕ್ಕೆ ಮುಂಚೆನೇ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಗೊತ್ತಾಗಿದ್ದು ಹೌದಾ ಅಂತ ಅಂದ್ಬಿಟ್ಟು. ಆಮೇಲೆ ಅವಾಗ ಕೂಡ ಅಷ್ಟೇ ದರ್ಶನ್ ಸರ್ ನನ್ನ ಕಾಟರೆಲ್ಲ ಮುಗಿದಿತ್ತಲ್ಲ ಕರೆಕ್ಟ್, ನಾವು ಡಿಸ್ಕಷನ್ ಬೇರೆ ಅದಕ್ಕೆ ಹೋಗ್ತಿದ್ರು ಕೂಡ, ಒಂದು ದಿವಸನೂ ಅವರು ನನ್ನ ಫ್ರೆಂಡ್ ಮಗಳು ಇವಳು ಒಂದೇನೋ ಇನ್ಫ್ಲುಯೆನ್ಸ್ ಒಂದು ಮಾತಾಡಿರಲಿಲ್ಲ. ಅವ್ರು ಎಪಿಸೋಡ್ಸ್ ನೋಡಿದರು, ಇವ್ರು ಚೆನ್ನಾಗಿ ಮಾಡ್ತಿರೋದು ಗೊತ್ತು ಎಲ್ಲನೂ. ಬಟ್ ನನಗೇನೋ ಹೇಳಿದ್ರೆ ನಾನು ಇನ್ಫ್ಲುಯೆನ್ಸ್ ಆಗ್ಬೋದೇನೋ ಅನ್ನೋದಕ್ಕೋಸ್ಕರ ಅವ್ರು ಕೂಡ ಹೇಳಿರಲಿಲ್ಲ ನಮಗೆ. ಅದು ಬೇರೆ ಥರದಲ್ಲಿ ನಮ್ಗೆ ಅವತ್ತು ಎಪಿಸೋಡಲ್ಲಿ ಗೊತ್ತಾಗಿದ್ದದು ನಮಗೆ. ಸೊ ಈವನ್ ದರ್ಶನ್ ಸರ್ಗೂ ಗೊತ್ತಿರಲಿಲ್ಲ ಮಹಾನಟಿಯಲ್ಲಿ ಸೆಲೆಕ್ಟ್ ಆಗಿದ್ದಿತ್ತು. ಅದಾದಮೇಲೆ ಹಿಂಗೆ ಅಪ್ಪ ಹೋದಾಗ ಮಾತಾಡುವಾಗ ಹಿಂಗೆ ವಿಶ್ ಮಾಡೋದಕ್ಕೆ ಕಾಲ್ ಮಾಡಿದ್ರು. ಅದು ಮೊದಲಿಂದನೂ ಆ ಥರದ ಒಂದು ವೈಬ್ಸ್ ಇದೆ. ಇದಂದಾಗ ಅವರು ಸೆಲೆಬ್ರಿಟೀಸ್ಗಳೆಲ್ಲರೂ ದೇ ಲೈಕ್ ಹರ್ ಕೈಂಡ್ ಆಫ್ ಇದು ಅಂತ ಅಂದ್ಬಿಟ್ಟು ಅಂತ ನಾವು ಡಿಸ್ಕಸ್ ಮಾಡಬೇಕಾದ್ರೇ ಕ್ಯಾಸ್ಟಿಂಗ್ ಫೈನಲ್ ಒಂದು ಸ್ಕ್ರಿಪ್ಟೆಲ್ಲ ಲಾಕ್ ಆಗಿ ಈ ಥರದೊಂದು ಕ್ಯಾರೆಕ್ಟರ್ ನಮಗೆ ಅಂತ ಗೊತ್ತಾಗ್ತಿದ್ದಂಗೆ ನಾವು ತುಂಬ ಆಪ್ಷನ್ಸ್ಗೆ ಹೋಗಲಿಲ್ಲ. ಹೊಸಬ್ರು ಬೇಕು ಅಂತ ಗೊತ್ತಿತ್ತು ನಮಗೆ. ಪುನೀತ್ ಹೇಳಿದ್ದು ಹೀರೋ ಹೀರೋಯಿನ್ ಇಬ್ಬರು ಹೊಸಬ್ರು ಬೇಕು, ಪರ್ಫಾರ್ಮರ್ಸ್ ಬೇಕಿಬ್ಬರು ಅನ್ನೋದು ಅಂತ. ಸೊ ಆ ಪ್ರೋಸೆಸ್ಸಲ್ಲಿ ಇವತ್ತು ನಮ್ಮಲ್ಲಿ ಕನ್ನಡದಲ್ಲಿ ಏನು ಪ್ರವೀಣ್ ಅವ್ರು ನಿಮ್ಗೆ ಗೊತ್ತು, ಪ್ರಾಪರಾಗಿ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತಿಲ್ಲ. ಈಗ ಬಾಂಬೆಲಿದೆ, ತೆಲುಗುಲಿ ಇರೋದ್ರಲ್ಲ ಹೋದರೆ ಒಂದು ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತ ಬರ್ತಾರೆ, ಅವ್ರಿಗೆ ಕಥೆ ಹೇಳಿದ್ರೆ ಸಾಕು, ಮಿಕ್ಕಿದೆಲ್ಲ ಅವರೇ ಕ್ಯಾಸ್ಟಿಂಗ್ ಮಾಡ್ಕೊಂಬಂದು ನಮ್ಮ ಟೇಬಲ್ ಮೇಲೆ ಇಡ್ತಾರೆ, ನಾವು ಬರೀ ಸೆಲೆಕ್ಟ್ ಮಾಡಬೇಕು. ಆ ಥರದ್ದೆಲ್ಲ ನಮ್ಮ ಆಪ್ಷನ್ಸ್ ಇನ್ನೂ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾಗಿ ನಾವೇ ಆಡಿಷನ್ ಕಾಲ್ ಫಾರ್ ಮಾಡಬೇಕು, ನಾವೇ ಕರಿಬೇಕು, ಶಾರ್ಟ್ ಲಿಸ್ಟ್ ಮಾಡಬೇಕು, ಮತ್ತು ಆ ಶಾರ್ಟ್ ಲಿಸ್ಟ್ ಮಾಡಿರೋರನ್ನ ಸ್ಕ್ರೀನ್ ಟೆಸ್ಟ್ ಮಾಡಬೇಕು, ಆಮೇಲೆ ಲುಕ್ ಟೆಸ್ಟು. ಇದು ಕಂಟಿನ್ಯೂಸ್ ಒಂದು ಪ್ರೋಸೆಸ್ಸೇ, ಒಂದು 3 months ಪ್ರೋಸೆಸ್ ಅದು. ಸೊ ಹಾಗಾಗಿ ನಮಗೂ ಇನ್ನು ಹಿಂಗೆ ಹೊಸ ಕರಿಬೇಕು ಅಂತ ಅನ್ನೋಕ್ಕೆ ಇಲ್ಲಿ ಆಲ್ರೆಡಿ ಒಂದು ಚಾನಲ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 18-20 ವಾರಗಳನ್ನ ಆಡಿಷನ್ ಮಾಡಿಸಿ ಗ್ರೂಮಿಂಗ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರಲ್ಲ. ಆ್ಯಂಡ್ ನಾನು ಹತ್ತಿರದಿಂದ ನೋಡಿದ್ದೀನಿ. ಈಗ ನೀವು ಟೆಲಿಕಾಸ್ಟ್ ಆಗಿರೋದು 1.5 hour ನೋಡ್ತಾ ಇದ್ದೀರ ಅಷ್ಟೇ. ನಾನು 12 hours ಶೂಟ್ ಮಾಡಿದ್ದೀನಿಲ್ಲ ಅಲ್ಲಿ. ನನಗೆ ಇನ್ನೂ ಕಾಂಟೆಂಟ್ ಗೊತ್ತಲ್ಲ ಏನಿದೆ ಹೆಂಗೆ ಅಂತ ಅಂದ್ಬಿಟ್ಟು ಅಂತ. ಸೊ ಈ ಪರ್ಫಾರ್ಮರ್ ವೈಸ್, ಅಪಿಯರೆನ್ಸ್ ವೈಸ್, ಲುಕ್ ವೈಸ್ ಎಲ್ಲನೂ ಈ ಹುಡುಗಿ ಚೆನ್ನಾಗಿದೆ ಅಂತಂದಾಗ ಇನ್ನೇನು ಬೇರೆ ಆಪ್ಷನ್ಸ್ ನಮಗೆ ಮಾಡೋಣ ಬಾ. ನನ್ನ ಶೋ ಜಡ್ಜ್ ಆಗಿದೆ ಅದಕ್ಕೋಸ್ಕರ ಮಾಡಬೇಕು ಅವೆಲ್ಲ ನನಗೇನಿರಲಿಲ್ಲ. ನನಗೆ ಯಾರು ಸೂಟ್ ಆಗ್ತಾರೆ ಅವರು ಅಂತಿದ್ದಿದ್ದು. ಸೊ ಖಂಡಿತವಾಗ್ಲೂ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಹುಡುಗಿ. ಈಗ ನೀವೇ ಹೇಳ್ತೀರ ಗೊತ್ತಾ, ಬರೀ ಒಂದು ಟೀಸರ್ ನೋಡಿದ್ರೆ ಯಾರು ಈ ಹುಡುಗಿ ಅಂತ ಕೇಳ್ತಾರೆ ಅಂತಂದರೆ ನಾನು 18 ವಾರ ಅಲ್ಲಿ ಜಡ್ಜಾಗಿ ನಾನು ನೋಡಿದ್ದೀನಿಲ್ಲ. ಸೊ ಖಂಡಿತವಾಗ್ಲೂ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತ ನಮ್ಗೆ ಅನಿಸಿದ. ಹಾಗಾಗಿ ನಾನು
ಪುನೀತ್ ಸೆಕೆಂಡ್ ಥಾಟ್ ಹೋಗಲಿಲ್ಲ, ಅವನು ಫಾಲೋ ಅಪ್ ಮಾಡಿದ್ದ, ಅವನು ನೋಡಿದ್ದ ಅಲ್ಲ. ಸೊ ಅವನಿಗೂ ಬ್ಯಾಕ್ ಆಫ್ ದ ಮೈಂಡ್ ಇತ್ತೆ. ನಾವು ಮೋಸ್ಟ್ಲಿ ನಾನು ಹೇಳ್ತಿದ್ದಂಗೆ ಸರ್ ಕರೆಕ್ಟ್ ಆಗಿದೆ ಸರ್, ಒಂದ್ಸತಿ ಕರೆದು ಮಾತಾಡ್ಬಿಡೋಣ ಸರ್ ಅಂತ ಅಷ್ಟೇ. ಅಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಟ್ವಿ ನಾವು, ಅಷ್ಟೇ ಸಿಂಪಲ್ ಆಗಿ ಇಟ್ಕೊಂಡಿದ್ವಿ ನಾವು. ಬಟ್ ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಅದು ಅವಳ ಮೇನ್ ಪ್ಲಸ್ ಏನು ಅಂತಂದರೆ ಅಪಿಯರೆನ್ಸ್ ಎಷ್ಟು ಚೆನ್ನಾಗಿದೆಯೋ, ಪರ್ಫಾರ್ಮರ್ ಆಗಿ ಕೂಡ ಅಷ್ಟೇ ಪೊಟೆನ್ಷಿಯಲ್ ಇರುವಂಥ ಹುಡುಗಿ ಅದು. ಸಜೆಷನ್ಗಳು ಆವಾಗಲೇ ನಾವು ಆಫ್ ದ ರೆಕಾರ್ಡ್ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಅಂದರೆ ಇಲ್ಲ ಆಯ್ಕೆ ಮಾಡಿಕೊಂಡು ಆ ಸಕ್ಸಸ್ನ ಸಸ್ಟೈನ್ ಮಾಡ್ಕೊಳ್ಳೋವಂಥದ್ದಕ್ಕೆ ಮತ್ತೆ ಇದು ಮಾಡಬೇಕು ಅಂತ. ಇನ್ನೊಂದು ಕಡೆ ಇಷ್ಟು ಟೈಮ್ ವೇಸ್ಟ್ ಮಾಡಬೇಡ್ರಿ, ಕಳೆದೋಗ್ಬಿಡ್ತೀರಾ ಅಂತ. ಸೊ ಈ ಒಂದು ಗೊಂದಲ ಅಂದರೆ ಅಫ್ಕೋರ್ಸ್ ನಿಮ್ಮ ಹತ್ರ ಅದೇ ಆಫ್ ದ ರೆಕಾರ್ಡ್ ಅದೇ ಹೇಳ್ತಿದ್ದು. ಬೇಸಿಕ್ಲಿ ಸಜೆಷನ್ಸು ಅದೆಲ್ಲ ಯಾವಾಗಲೂ ಬರೋದು. ಅಂದರೆ ಏಕಲವ್ಯ ಆಗಿದೆ ಅಂದರೆ ಚೆನ್ನಾಗಿ ರೀಚ್ ಆಗಿದೆ, ಸಾಂಗ್ಸ್ ಚೆನ್ನಾಗಿ ರೀಚ್ ಆಗಿದೆ, ನಿನ್ನ ಇಷ್ಟಪಟ್ಟಿದ್ದಾರೆ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ, ಟೈಮು ಮಾಡ್ತಾ ಇರಬೇಕು, ರಿಲೆವೆಂಟ್ ಆಗಿರಬೇಕು, ಮಾರ್ಕೆಟಲ್ಲಿ ರನ್ನಿಂಗ್ ಆಗಿರಬೇಕು ಅಂತಾರಲ್ಲ ಆ ಥರ. ಸೊ ಯಾವಾಗಲೂ ಆ ಥರ ತುಂಬ ಸಜೆಷನ್ಸ್ ಬರೋದು. ಬಟ್ ನನಗೆ ಆ ಟೈಮಲ್ಲಿ ಯೋಚನೆ ಬಂದಿದ್ದು ಒಂದೇ, ಅಂದರೆ ಮೇ ಬಿ ನನ್ನ ಪ್ರಕಾರ ಅದು ಒಂದು 15-20 ವರ್ಷದ ಹಿಂದೆದು ಕಾನ್ಸೆಪ್ಟ್ ಅದು. ರಿಲೆವೆಂಟ್ ಆಗಿರಬೇಕು, ರನ್ನಿಂಗಲ್ಲಿರಬೇಕು ಅನ್ನೋದು. ಇವತ್ತು ರನ್ನಿಂಗ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ 2-3 ಏನೋ ಮಾಡಿದ್ರೆ ಅದೇನಾದರೂ ವರ್ಕ್ ಆಗಿಲ್ಲ ಅಂದರೆ ಆವಾಗ ಮನೇಲಿ ಹೆಂಗೂ ಕೂರ್ಬೇಕಾಗತ್ತೆ. ಅಂದರೆ ಇವಾಗಾದರೂ ನಾನು ಇಷ್ಟಪಟ್ಟು ಮನೇಲಿ ಕೂತಿದ್ದೆ, ಅದು ವಿಧಿ ಇಲ್ಲದೆ ಕೂರ್ಬೇಕಾಗ್ತಿತ್ತು. ಆಮೇಲೆ ಆ ಥರ ಆಗ್ಬಿಟ್ಟಿರೋದು ನನ್ನ ಸಿಚುವೇಶನು. ಇವಾಗ ನಾನು ಇಷ್ಟಪಟ್ಟು ಮನೇಲಿ ಕೂತಿ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ, ಯಾವುದು ಪರ್ಫೆಕ್ಟು ಅಂತ ಒಂದು ಟೈಮ್ ತೊಗೊಂಡು ಮಾಡ್ತಾ ಇದ್ದೆ. ವಿಚ್ ಐ ಥಿಂಕ್ ಅದು ನನ್ನ ಲಕ್ಸುರಿ, ಅದು ನಾನು ಹೇಳ್ಬಿಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಅದು ಮೇ ಬಿ ಆ ಥರ ಒಂದು ಆಪ್ಷನ್ ಇಲ್ಲದೆ ಇರ್ಬೋದು. ಬಿಕಾಸ್ ಡೇ ಟು ಡೇ ನೋಡ್ಕೊಬೇಕು, ನನಗೆ ಇರೋಕ್ಕೊಂದು ಜಾಗ ಇದೆ, ಊಟಕ್ಕೆ ಇದೆ. ಸೊ ಅದು ಪ್ರಾಬ್ಲಮ್ ಇಲ್ಲದೆ ನಾನು ಆರಾಮಾಗೆ ಆ ಒಂದು ಲಕ್ಸುರಿನ ಇಟ್ಕೊಂಡೆ ನಾನು 100% ಆ ಒಂದು ಡಿಸಿಷನ್ ತೊಗೊಂಡಿದ್ದು. ಪರವಾಗಿಲ್ಲ ಟೈಮ್ ತೊಗೊಂಡ್ರು ಮಾಡೋಣ ಅಂತ. ಸೊ ಅದಕ್ಕೆ ನಾನು ಒಂದು ಇಷ್ಟು ಯೋಚನೆ ಮಾಡಿಬಿಟ್ಟು ಕೂತೆ, ಈ ಥರ ನಂಗೆ ಒಂದು ಸ್ಕ್ರಿಪ್ಟ್ ಬೇಕು ಅಂತ. ಸೊ ಅದು ಒಂಚೂರು ಟೈಮ್ ಹಿಡಿತು ಅಷ್ಟೇ. ಇಲ್ಲಾದರೆ ನನಗೆ ಇಷ್ಟ. ಇವಾಗ ನೋಡಿ, ಈ ಥರ ಒಂದು ಸಿನಿಮಾ ತರುಣ್ ಸರ್ ಆ್ಯಕ್ಚುಲಿ 6 ತಿಂಗಳಲ್ಲೇ ಪ್ಲ್ಯಾನ್ ಮಾಡಿದ್ರು. ಈ ಥರ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಬಿಟ್ಟು 6 ತಿಂಗಳಲ್ಲೆಲ್ಲ ಆಗಂಗಿದ್ರೆ 2 ಸಿನಿಮಾ ಮಾಡೋದ್ರಲ್ಲೂ ಅದು ಇಷ್ಟನೇ. ಮನೇಲಿ ಕೂತು ಸುಮ್ಮನೆ ಸ್ಕ್ರಿಪ್ಟ್ಗಳು ಕೇಳೋಕ್ಕೆ ಯಾರಿಗೂ, ನಾವು ಬಂದಿರೋದೇ ಆ್ಯಕ್ಟ್ ಮಾಡಿ ಇಷ್ಟಪಟ್ಟು ಬಂದಿದ್ದೀವಿ. 2 ಸಿನಿಮಾ ಮಾಡೋದು ಇನ್ನೂ ಖುಷಿನೇ. ಬಟ್ ಏನಂದರೆ ಆ ಥರ ಒಂದು ಬರಬೇಕು ಅಂತ ಅಷ್ಟೇ. ನಮ್ಗೆ ಫಸ್ಟು ನಂಬಿಕೆ ಬರಬೇಕು, ಅನಿಸ್ಬೇಕು ಇದನ್ನ ಮಾಡ್ಬೋದು ಅಂತ. ಆವಾಗಲೇ ನಮ್ಗದು ಅನ್ಸಿದ್ರೇ ನಾವು ನೆಕ್ಸ್ಟ್ ಅದನ್ನ ಮಾಡೋಕ್ಕಾಗೋದು, ಬೇರೆಯವ್ರನ್ನ ಒಪ್ಸೋಕ್ಕಾಗೋದಲ್ವಾ. ಸೊ ಆ ಥರದ್ದು ಯಾವುದೂ ಬಂದಿರಲಿಲ್ಲ ನನಗೆ. ಸೊ ಅದಕ್ಕೆ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲರೂ ಆ ಮೈಂಡ್ ಸೆಟ್ಗೆ ಬಂದಿರ್ತಾರೆ ಸರ್. ಈಗ ಇವತ್ತು ಸುದೀಪ್ ಸರ್ ಹೇಳ್ತಾ ಇದ್ರು ಇದು ಪ್ರೆಸ್ ಮೀಟಲ್ಲಿ, ಇಲ್ಲ ನಾನು ವರ್ಷಕ್ಕೆ ಈ ವರ್ಷನೇ ನನ್ನ ಸಿನಿಮಾ ರಿಲೀಸ್ ಆಗಲೇಬೇಕು, ಅದಕ್ಕೇ ಈ ಒಂದು ಸ್ಪೀಡು. ಆ್ಯಂಡ್ ಇನ್ಮೇಲೆ ವರ್ಷಕ್ಕೆ 2 ಸಿನಿಮಾ ಬರಲೇಬೇಕು. ಬಿಲ್ಲರಂಗ ಭಾಷೆನೂ ಅವರೇನೋ ಶುರು ಮಾಡಿ ಅಂದರೆ ಎಲ್ಲರೂ ಆ ರಿದಮಾಗಿ ಬಂದಿದ್ದಾರೆ. ಅಲ್ಲ, ಮತ್ತು ಇನ್ನೊಂದೇನು ಅಂತಂದರೆ ಬೇಕು ಎಲ್ಲರಿಗೂ ಇದು ಏನು ಹೇಳಿದ್ರಲ್ಲ ರಾಣ, ಸುದೀಪ್ ಸರ್ ಆಗಿರಲಿ, ನೀವು ಯಾರೇ ಸ್ಟಾರ್ ಏನೇ ತಗೊಳ್ಳಿ, ಇಲ್ಲಪ್ಪ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡಿರ್ಬೇಕು, 6 ತಿಂಗಳಾದ್ಮೇಲೆ ಶೂಟಿಂಗ್ ಅಂತ ಯಾರು ಮೈಂಡ್ ಸೆಟ್ಟರು ಇಲ್ಲ. ಒಳ್ಳೆ ಸ್ಕ್ರಿಪ್ಟ್ಸ್ ಬರಬೇಕು. ಈಗ ಅದೇ ಹೇಳ್ತಿರ್ತಾರೆ, ಯಾವುದೋ ರಾಜಾಜಿನಗರ 4ನೇ ಕ್ರಾಸ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರೋದು, ಆ ಹೀರೋ ತನಕ ಹೆಂಗೆ ಬರೋಕ್ಕಾಗತ್ತೆ? ಅವ್ರು ಹುಡ್ಕೊಂಡು ಹೋಗೋಕ್ಕಾಗತ್ತೆ? ಬರಬೇಕಲ್ವ ಅದು ಬಂದ್ರೇ ನಿಮಗೆ ಕನೆಕ್ಟ್ ಆಗೋಕ್ಕಾಗೋದು. ಆ ಥರ ಬೇಕಾದ್ರೆ ಹೀರೋಗಳು 4 ಫಿಲಮ್ ಒಟ್ಟಿಗೆ ಮಾಡೋದ್ರು ಮಾಡ್ತಾರೆ. 10 ಡೇಸ್ ಡೇಟ್ಸ್ ಕೊಟ್ಕೊಂಡು ಬೇಕಾದ್ರೆ ಮಾಡ್ಕೊಂಬಿಡ್ಬೋದೇನು. ಬಟ್ ಯು ಹ್ಯಾವ್ ಟು ಗೆಟ್ ದಟ್ ಸ್ಕ್ರಿಪ್ಟ್ಸ್. ಸೊ ಸ್ಟಾರ್ಸ್ ಪಾಪ ಬ್ಲೇಮ್ ಮಾಡಲೇಬಾರ್ದು. ಅವ್ರಿಗೇನು ಶೂಟಿಂಗ್ ಥರ ಮಾಡ್ತಾ ಇರೋದು ಅವರು, ಮಿಕ್ಕಿದೆಲ್ಲ ನಾವುಗಳ ಥರ ಡೈರೆಕ್ಟರ್ಗಳಾಗಿ ನಾವುಗಳ ಥರ ಮಾಡ್ತಾ ಇರೋದು ಮಿಕ್ಕಿದೆಲ್ಲ. ಸೊ ಐ ಥಿಂಕ್ ಒಳ್ಳೆ ಸ್ಕ್ರಿಪ್ಟ್ಸು ಕರೆಕ್ಟ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಎಲ್ಲ ಆ್ಯಕ್ಟರ್ಸು ಎಲ್ಲ ಸ್ಟಾರ್ಸ್ಗೂ ಬೇಗ ಫಿಲಮ್ ಮುಗಿಸ್ಬೇಕು ಅಂತ ಖಂಡಿತವಾಗ್ಲೂ ಆಸೆ ಇದೆ. ನಾನು ಎಷ್ಟೊಂದು ಜನರ ಜೊತೆ ಮಾತಾಡಿದ್ದೀನಿಲ್ಲ, ಯಾರು ಕೂಡ ಆರಾಮಾಗಿ ಮಾಡೋಣಮ್ಮ, ಅರ್ಜೆಂಟ್ ಬಿಡಬಾರ್ದು, ನೀವು 1 ವರ್ಷ 1.5 ವರ್ಷ ಟೈಮ್ ತೊಗೊಂಡು ಮಾಡೋಣ ಅಂತ ಯಾರೂ ಹೇಳಿಲ್ಲ. ಬೇಗ ಮಾಡಬೇಕು, ಬೇಗ ಮುಗಿಸ್ಬೇಕು, ಪ್ರೊಡ್ಯೂಸರ್ನ ಉಳಿಸ್ಬೇಕು. ಪ್ರತಿಯೊಬ್ಬರು ಸ್ಟಾರ್ ಕೂಡ ಇದೇ ಮಾತೇ ಹೇಳಿದ್ದಾರೆ ನನಗೆ. ಸೊ ಅದೇ ಮೈಂಡ್ಸೆಟ್ ಇರೋದು. ಪ್ರಿಯಾಂಕಾ, ಪ್ರೆಸೆಂಟ್ ಮೈಂಡ್ಸೆಟ್ ಹೆಂಗಿದೆ ಅಮ್ಮ? ಅಂದರೆ ನೆಕ್ಸ್ಟು ಅಥವಾ ಈ ಸಿನಿಮಾ ಈ ಮೂಮೆಂಟ್? ಅದೇ ಫಸ್ಟ್ 7 ಮಲೆ ಚೆನ್ನಾಗಾಗಲಿ ಅನ್ನೋದು ಅಷ್ಟೇ ಸರ್ ತಲೆಯಲ್ಲಿರೋದು, ಬೇರೆ ಯಾವ ಸ್ಕ್ರಿಪ್ಟು ಇಲ್ಲ. ಮೇ ಬಿ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಮಾತಾಡೋಕ್ಕಿರುತ್ತೆ. ಇಲ್ಲ, ಮಹಾನಟಿ ಅಷ್ಟು ಜನರು ಎಷ್ಟು ನಮ್ಗೆ ಗೊತ್ತಿದ್ದಂಗೆ 11,000-12,000 ಆಡಿಷನ್ಸ್ ಮಾಡಿರೋದವರು. ಅದ್ರಲ್ಲಿ ಸೆಲೆಕ್ಟ್ ಆಗಿ ನಮಗೆ ಸೆಲೆಕ್ಷನ್ಸಿಗೆ ಬಂದಾಗ 90 ಜನನೇನೋ ತೊಗೊಂಬಂದಿದ್ದು. ಆ 90 ಜನರಲ್ಲಿ ನಾವು 18 ಜನನ ಸೆಲೆಕ್ಟ್ ಮಾಡಿದ್ದು. ಅಲ್ಲಿಂದ ಒಂದು ವಿನ್ನರ್ ಆಗಿರೋದು.
ಇವಳು ಅಷ್ಟು ಫೈನಲ್ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ರೆ ಏನು ಹೇಳ್ತೀಯ ಪ್ರಿಯಾಂಕಾ ನೀನು ಅಂತ ಅನುಶ್ರೀ ಕೇಳಿದ್ರೆ ಥ್ಯಾಂಕ್ ಯು ಅಕ್ಕ ಖುಷಿ ಆಯಿತು ಅಂದ್ಲು. ಇನ್ನೊಂದು ಲೈನ್ ಅನುಶ್ರೀನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಇನ್ನೊಂದು ಲೈನ್ ಏನೋ ಬರುತ್ತಾ ಅಂತ ಅಂದ್ಬಿಟ್ಟು ಅಂತ ಏನೂ ಬರಲಿಲ್ಲ. ಅಷ್ಟೇ ಅದು. ನೀವು ಇನ್ನು ಮುಂದೆ ಬೆಟರ್ ಆಗ್ಬೋದೇ ಗೊತ್ತಿಲ್ಲ, ಬಟ್ ಅದೇ ಹೇಳ್ತೀನಿಲ್ಲ, ಶೀ ಈಸ್ ಅಮೇಝಿಂಗ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದ್ರ ಮಧ್ಯದಲ್ಲೇ ಶೀ ಈಸ್ ಅಮೇಝಿಂಗ್. ಅದಾದಮೇಲೆ ಸೈಲೆಂಟ್. ಒಳಗಡೆ ಖುಷಿ ಆಗತ್ತೆ ಸರ್ ಹಿಂಗೆ ಹೇಳಿದ್ರೆ, ಅದು ಆಚೆ ಹೆಂಗೆ ಹೇಳ್ಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಅದು. ಅದೇ ತೆಲುಗು ಪಿಕ್ಚರ್ ಇದೆಯಲ್ಲ ಹಂಗೆ, ತೆಲುಗು ಪಿಕ್ಚರ್ ಶ್ರುತಿ ಹಾಸನ್ ಯಾರೋ ಒಳಗಡೆ ಖುಷಿ ಆಗ್ತಿದೆ ಸರ್, ರೇಸ್ ಗುರ್ರಂ ಒಳಗಡೆ ಫುಲ್ ಆಚೆ ಬಂದಿಲ್ಲ ಇಲ್ಲ ಅಂತ ಕರೆಂಟ್ ಬೇರ್ತಾರೆ, ಒಳಗಡೆ ಕರೆಂಟ್ ಇದೆ ಹೊರಗಡೆ ಕಾಣಿಸುತ್ತಾ ಅಂತ ಹಂಗೆ. ಸೊ ಒಂದು ಅದೇ ಮೇ ಬಿ ಸಿನಿಮಾ ನೋಡಿದ್ಮೇಲೆ ತುಂಬ ಇನ್ನೂ ಮಾತಾಡೋಕ್ಕಿರುತ್ತೆ ಅನ್ಸುತ್ತೆ. ನನಗೆ ಅನಿಸಿದ್ದು, ನಾನು ಇವತ್ತು ನಿಮ್ಮ ಮಟ್ಟಿಗೆ ಚರ್ಚೆ ಮಾಡೋದಕ್ಕೆ ಇಷ್ಟೇ ನನಗೆ ಅನಿಸಿದ್ದು ಟ್ರೈಲರ್ ನೋಡಿದಾಗ. ಆ್ಯಂಡ್ ಆಬ್ವಿಯಸ್ಲಿ ತರುಣ್ ಸುಧೀರ್ ಅಂತಂದರೆ ಅವ್ರ ಹೆಸರಿದೆ, ಅಥವಾ ಅವ್ರದ್ದು ಪ್ರೊಡಕ್ಷನೇ ಮಾಡಿದ್ದಾರೆ ಈ ಸಲ. ಕ್ರಿಯೇಟಿವ್ ಹೆಡ್ ಅಂದ್ರೇ ನಾವು ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ತುಂಬ ಡಿಸಿಪ್ಲಿನರಿ ವೇನಲ್ಲಿ ಸಿನಿಮಾ ತೊಗೊಂಡೋಗ್ತೀರಾ, ಅದನ್ನು ತುಂಬ ಅಚ್ಚುಕಟ್ಟಾಗಿ ರೀಚ್ ಮಾಡ್ತೀರಾ. ಆ್ಯಂಡ್ ಯಾಕಂದ್ರೆ ಬಜೆಟ್ ವೈಸ್ ಆಗಿರ್ಬೋದು, ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಅದನ್ನ ರೀಚ್ ಮಾಡೋವಂಥದ್ದು ನೋಡ್ಕೊಂಬಂದಿರೋಂಥ. ಈ ಸಲ ಬೀಂಗ್ ಅ ಪ್ರೊಡ್ಯೂಸರ್ ಮೈನ್ ಸ್ಟ್ರೀಮಾಗಿ ಎಲ್ಲನೂ ನಿಂತ್ಕೊಂಡು ಹೋಲ್ ತೊಗೊಂಡೋಗಿರೋಂಥ ಸರ್. ಇಟ್ಸ್ ಅಗೇನ್ ಬೈ ಚಾಯ್ಸ್. ನನಗೆ ಒಂದು ಖುಷಿ, ನನಗೆ ಸ್ಕ್ರಿಪ್ಟ್ ಕೇಳಿದಾಗ ಒಂದು ಡ್ರೈವಿಂಗ್ ಫೋರ್ಸ್ ಒಳಗಡೆಯಿಂದ ಈ ಕಥೆನ ಜನಕ್ಕೆ ಹೇಳಿಸ್ಬೇಕು, ಜನಕ್ಕೆ ಹೇಳಬೇಕು, ಇದೊಂದು ಎಕ್ಸ್ಪೀರಿಯನ್ಸ್ ಅವರು ಮಾಡಬೇಕು, ನಾವು ಕತೆ ಕೇಳಿದಾಗ ಏನಾಯಿತು ಅನ್ನೋದು ಒಂದು ತುಡಿತಾನೆ ನನಗೆ ಬಂದಿದ್ದು. ಆ್ಯಂಡ್ ನನ್ನ ಜೊತೆಗೆ ಅಟ್ಲಾಂಟಾ ನಾಗೇಂದ್ರ ಸರ್ ಜಾಯ್ನ್ ಆಗಿದ್ದು. ನೀವು ರ್ಯಾಂಬೋ ಕಂಬೋ ಅಲ್ವಾ? ಹೌದು, ಅಲ್ಲಿಂದ ನಾವು ಪ್ರೊಡಕ್ಷನ್ ಮಾಡಿದಾಗ ಎಲ್ಲನೂ ಅವ್ರ ಜೊತೆಗಿದೆ. ರ್ಯಾಂಬೋ 1, ರ್ಯಾಂಬೋ 2 ಎಲ್ಲದಕ್ಕೂ ಅವ್ರ ಜೊತೆಯಾಗಿ ಬಂದಿದ್ದಾರೆ. ಅವರು US ಅಲ್ಲಿ ಇದ್ದರೂ ಕೂಡ ನನಗೆ ಅದೆಷ್ಟೇ ಸಪೋರ್ಟ್ ಅವ್ರದ್ದು ಯಾವಾಗಲೂ ಇದೆ. ಸೊ ಅವರು ಕೂಡ ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ, ಮಾಡೋಣ ಬಾ ಅಂತಂದರು. ಸೊ ಹಾಗಾಗಿ ಒಂದೊಳ್ಳೆ ಸ್ಕ್ರಿಪ್ಟ್ ಜನಕ್ಕೆ ಹೇಳೋದಕ್ಕೋಸ್ಕರ ನಾವು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಜನಕ್ಕಿಂತ ಜಾಸ್ತಿ ನಾನು ಸೆಪ್ಟೆಂಬರ್ 5 ಕಾಯ್ತಾ ಇದ್ದೀನಿ, ಇದನ್ನು ಜನ ನೋಡಬೇಕು, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ನನ್ನ ಬ್ರ್ಯಾಂಡು, ನನ್ನ ಹೆಸರು ಅದೆಲ್ಲ ನನಗೆ ಸೆಕೆಂಡ್ರಿ. ಅದು 5ನೇ ತಾರೀಕು ಆದಮೇಲೆ ತರುಣ್, ಇವಾಗ ಏನು ಹೇಳ್ತಿಲ್ಲ, ತರುಣ್ ಇದ್ದರೆ ಒಂದು ನಂಬಿಕೆ ಇದೆ ಬರ್ತೀವಿ ಅಂತ. 5ನೇ ತಾರೀಕು ಆದಮೇಲೆ ಇಟ್ ವಿಲ್ ಬಿ ಓನ್ಲಿ ಪುನೀತ್, ರಾಣಾ, ಪ್ರಿಯಾಂಕಾ ಆ ಹೆಸರುಗಳನ್ನೇ ಕೇಳಿಸುತ್ತೆ ನಿಮಗೆ. ಸೊ ವಿ ಆರ್ ಹೋಪಿಂಗ್ ಫಾರ್ ಅದು ಸೆಪ್ಟೆಂಬರ್ 5ಗೆ ನಾನು ಕಾಯ್ತಾ ಇದ್ದೀನಿ. ಆಗಲಿ, ನಾವು ಆ್ಯಕ್ಚುಲಿ ಈಗರ್ಲಿ ವೆಯ್ಟಿಂಗ್. ಅಂದರೆ ಇದ್ರ ಜೊತೆ ಒಂದಷ್ಟು ಸಿನಿಮಾಗಳು ಬರ್ತಿದೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್. ನನ್ನ ಪ್ರಕಾರ ನಾನು ಮತ್ತು ಗುಂಡ ಇದೆ, ಅದು ಆಲ್ರೆಡಿ ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿ ಆಗಿತ್ತು. ಆ್ಯಂಡ್ ಅದ್ರ ಜೊತೆ ನನಗೆ ಅದೇ 2 ಕಾಣಿಸ್ತದೆ ತುಂಬ ಚೆನ್ನಾಗಿ. ಅದು ತುಂಬ ಎಮೋಷ್ನಲ್ ಫಿಲ್ಮ್. ಅಂದರೆ ಸೀಸನ್ ತುಂಬ ಚೆನ್ನಾಗಿದೆ, ಜನ ಎಲ್ಲ ಸಿನಿಮಾಗಳಿಗೂ ಬರೋವಂಥದ್ದು. ಆ್ಯಂಡ್ ಆ ಒಂದು ಡಿವಿಷನ್ ಚೆನ್ನಾಗಿದೆ, ತುಂಬ ಹೊಂದಾಣಿಕೆಯಿಂದ ಸ್ಕ್ರೀನ್ ಸಿಗ್ತಾ ಇದೆ, ಎಲ್ಲರಿಗೂ ಎಲ್ಲನೂ ಆಕ್ಸೆಸ್ ಆಗ್ತಿದೆ. ಸೊ ಅದು ಪ್ರಾಮಿನೆನ್ಸ್ ಸಿಗ್ತಾ ಇದೆ ನಮ್ಮ ಸಿನಿಮಾಗಳಿಗೆ. ಇಲ್ಲ 100% ನಮ್ಮಲ್ಲೂ ಕೂಡ ಅದೇ ಹೇಳ್ತಿಲ್ವ, ಸೆಕೆಂಡ್ ಹಾಫಲ್ಲಿ ಎಲ್ಲನೂ ಆ ಥರದ ತುಂಬ ಚೆನ್ನಾಗಿರೋ ಫಿಲಮ್ಸ್. ನಾನು ಗುಂಡ ಆಗಿರ್ಬೋದು, ಅಥವಾ ನಮ್ಮ ಸಚಿನ್ ಒಂದು ಕಮಲ್ ಶ್ರೀದೇವಿ ಅಂತಾನೆ ಯಾವುದೋ ಒಂದು ಅದೊಂದು ಬರ್ತದೆ, ಅದೊಂದು ಚೂರು ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ನಾವು ಮೊನ್ನೆ ಸನ್ ಆಫ್ ಮುತ್ತಣ್ಣ, ಅದು ಪ್ರಣಾಮ್ದು ಸೆಕೆಂಡ್ ಫಿಲಮ್, ಅವನು ಬರ್ತಿದೆ. ಸೊ ಈ ಥರದೊಂದು ಅಂದರೆ ಈಗ ದೊಡ್ಡ ಫಿಲಮ್ಸ್ ಬಿಟ್ಟು ಕೂಡ ನಾವು ಸ್ಟಾರ್ಸ್ದು ಫಿಲಮ್ಸ್ ಜೊತೆಗೆ ಈ ಥರ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಒಂದಷ್ಟು ಬರ್ತಾ ಇರೋದ್ರಿಂದ ಎರಡೂ ಗೆಲ್ಬೇಕು. ಯಾವಾಗಲೂ ಸ್ಟಾರ್ ಸಿನಿಮಾ ಗೆದ್ರೆ ಮಾರ್ಕೆಟಲ್ಲಿ ಮನಿ ಫ್ಲೋ ಚೆನ್ನಾಗಿರುತ್ತೆ, ಈ ಥರ ಕಾಂಟೆಂಟ್ ಸಿನಿಮಾ ಗೆದ್ರೆ ಇಂಡಸ್ಟ್ರಿ ಗ್ರೋತಿಗೆ ಚೆನ್ನಾಗಿರುತ್ತೆ. ಸೊ ಮನಿ ಆ್ಯಂಡ್ ಗ್ರೋತ್ ಎರಡಕ್ಕೂ ಇಟ್ ಹ್ಯಾಸ್ ಟು ಬಿ. ಒಂದು ಸ್ಟಾರ್ ಸಿನಿಮಾನು ಈ ಕಡೆ ಗೆಲ್ತಾ ಇರಬೇಕು, ಈ ಥರ ಕಾಂಟೆಂಟ್ ಸಿನಿಮಾನು ಒಂದು ಗೆಲ್ತಾ ಇರಬೇಕು ಅನ್ನೋದೇ ಇರೋದು ಯಾವಾಗಲೂ. ಸೊ ಈ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅನ್ನೋದೇ ನನಗೆ. ಈಗ ಎಕ್ಕಾನು ಅಷ್ಟೇ, ಅಲ್ಲಿಂದನೇ ಒಂದು ಮತ್ತೆ ಕಿಕ್ ಸ್ಟಾರ್ಟ್ ಥರ ಎಕ್ಕ ಮತ್ತು ಸೂಫ್ರಮ್ಸು ಎರಡೂ. ಆ ಕಡೆ ಯುವ ಅವ್ರದ್ದು 2ನೇ ಸಿನಿಮಾ, ಸೊ ಅವರು ಗೆದ್ದಿದ್ದಾರೆ. ಈ ಕಡೆ ಸೂಫ್ರಮ್ಸು ಫಸ್ಟ್ ಡೆಬ್ಯೂ ಡೈರೆಕ್ಟರ್, ಅವರೇ ಹೀರೋ ಆಗಿ ಮಾಡಿದ್ದಾರೆ, ಸೊ ಅದು ಗೆದ್ದಿದೆ. ಆ ಥರದ್ದು ಎಲ್ಲನೂ ಫ್ರೆಷರ್ಸ್ ಹೊಸಬ್ರದ್ದು ನಂಬ್ತಿಯಾರ ಜನ ಅಂತಂದಾಗ ಖಂಡಿತವಾಗ್ಲೂ ಇಟ್ಸ್ ಎ ಗುಡ್ ಸೈನ್. ಖಂಡಿತ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. 5ನೇ ತಾರೀಕಿಗೆ ಇನ್ನೇನು 5ನೇ ತಾರೀಕು ನಾಡಿದ್ದ ಸಿನಿಮಾ ನಾಳೆ ಪ್ರೀಮಿಯರ್ ಆಗ್ತಿದೆ. ನಾನು ಕಾಯ್ತಾ ಇದ್ದೀನಿ. ಸೊ ಸಿನಿಮಾ ಜೊತೆಗೆ ನೋಡೋಣ, ಪ್ರೀಮಿಯರೇ ನೋಡ್ಬಿಟ್ಟು ಸಿನಿಮಾ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನ. ತುಂಬ ಮಾತಾಡೋವಂಥ ವಿಷಯ, ಸೆಲೆಬ್ರೇಟ್ ಮಾಡೋವಂಥ ವಿಷಯ. ಸೊ ನಿಮ್ಮ ಜೊತೆ ಮಾತಾಡಿ ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಗ್ಯಾರಂಟಿ ಬೆಸ್ಟ್ ಆಗುತ್ತೆ. ಬಿಕಾಸ್ ಈ ಥರದ್ದು ನಾವು ಪ್ರತಿ ಸಲ ಒಂದೊಂದು ಸಿನಿಮಾ ಇದೆ, ಆ ಸಿನಿಮಾಗಳು ಇವಾಗ ಬಿಡಿಸಿಡಿದ್ರೆ ನಿಮ್ಗೆ ಇದಾಗುತ್ತೆ. ಅಂದರೆ ಈ ಥರ ಫೀಡ್ಬ್ಯಾಕ್ ಕೇಳಿದಾಗೆಲ್ಲ ಆ ಎಲ್ಲ ಸಿನಿಮಾಗಳು ವರ್ಕ್ ಆಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ನನಗೆ ಈ ಸಿನಿಮಾ ಮೇಲೇನು ಇದೇ ಥರದೇ ಫೀಡ್ಬ್ಯಾಕ್ ತುಂಬ ಲಾಸ್ಟ್ 1 ವೀಕಿಂದ ಸಿಕ್ಕಾಪಟ್ಟೆ ಬರ್ತಿದೆ. ಸೊ ಅದು ಹಾಗೆ ಆಗಲಿ, ಇನ್ನೊಂದು ದಾಖಲೆ ಆಗಲಿ ಇಂಡಸ್ಟ್ರಿಗೆ. ಸೊ ಈ ವರ್ಷದ ಸಂಭ್ರಮದಲ್ಲಿ 7 ಮಲೆ
ರಿಜಿಸ್ಟರ್ ಆಗಿ 2025 ಸೂಪರ್ ಹಿಟ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಏಳುಮಲೆ ಬರ್ತಿದೆ, ನಾನು ಇವತ್ತು ಆಗ್ತಾಯಿದೆ, ನಾಳೆನೇ ಸಿನಿಮಾ ರಿಲೀಸು. ಸೊ ಎಲ್ಲರೂ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಲೇ ಹೇಳ್ತಾಯಿದ್ರು ತರುಣ್ ಸರು, ಸೀಟ್ ಎಡ್ಜ್ ಅಂತ. ನಾನು ತುಂಬ ಕೇಳಿದ್ದೀನಿ ಸಿನಿಮಾ ಬಗ್ಗೆ, ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ನಾಳೆ ನೋಡೋದಕ್ಕೆ. ಎಲ್ಲರೂ ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. OTT ಕಾಯಬೇಡಿ ದಯವಿಟ್ಟು, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಸ್ಟು. ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇನ್ನೊಂದಷ್ಟು ಸಿನಿಮಾಗಳು, ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ನೀವು ಸಾಕ್ಷಿ ಆಗಬೇಕು, ನೀವು ಕಾರಣ ಆಗಬೇಕು. ನಮಸ್ಕಾರ.